ಸಾಧಕೆಯ ವರ್ಗದವರಿಗೂ ಕೂಡ ಶರಣಗಳನ್ನು ಹೇಳಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಶ್ರುತಿ 4ನೇ ಸಂಧಿ ಆರಂಭ ಆಗಿದೆ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ ಎನ್ನುವ ಸೂತ್ರ ಆರಂಭವಾಗಿ 3 ಪ್ರಮಾಣ ಹೇಳಿದರು. ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣ ಅಂತ. ಅದು ಮೂಲ ಗ್ರಂಥದಲ್ಲಿ ಶಾಬ್ದ ಅಂತ ಬಿದ್ದಿದೆ, ಶಾಬ್ದ ಪ್ರಮಾಣ ಅಂತ. ಅದನ್ನು ಶಬ್ದ ಅಂತ ತಿದ್ದಿಕೊಳ್ಳುವುದಕ್ಕೆ ಮುಂದೆ ನಮಗೆ ಅವಕಾಶ ಇದೆ. ಇವತ್ತಿನ ನುಡಿ ನೋಡೋಣ, ಆಮೇಲೆ ತಿದ್ದುದು. ಅವಗತಿ ಕ್ರಮವೂ ಇದು, ಆ ಶ್ರವಣವು, ಆ ಮನನವು, ಒಪ್ಪುವ ನಿಧಿಧ್ಯಾಸನವು ಎನಿಸುವ. ಇವು ತಾವು ಅನುಕ್ರಮದೊಳು ಶಬ್ದ, ಅನುಮಾನ, ಅನುಭೂತಿಯು ಅಹುದು ಎಂದು ತಿಳಿಯುವುದು. ನಿನ್ನೆಯ ಪ್ರವಚನದಲ್ಲಿ ಶಾಬ್ದ ಪ್ರಮಾಣ ಅಂತ ಒಂದು ವಾಕ್ಯ ಬಂದಿದೆ. 8ನೇ ನುಡಿ ನೋಡ್ರಿ, ಓದ್ತೇನೆ ಹಾಗೆ. ಅನುಭವ ಗೋಚರವೆನಿಪಂತೆ ಪರತತ್ವವನ್ನು ತಾನು ಇದು ಎಂದು ಪೇಳುವುದರಿಂದೆ ಇನಿಯಳೆ ವರಗುರು ವಚನವೇ ಶಾಬ್ದವೆಂದೆನಿಪ ಅಂತಾಗಿದೆಯಲ್ಲ. ಶಬ್ದವೆಂದೆನಿಪ ಅಂತ ಮಾಡಿಕೊಡ್ರಿ. ಶಾ ಇದ್ದದನ್ನು ಶ ಮಾಡಿ, ಶಬ್ದವೆಂದೆನಿಪ. ಶಾ ತಗೋದು ಶ ಬರೀದು ಇಷ್ಟೇ ಅಲ್ಲ. ಶಬ್ದವೆಂದೆನಿಪ ಪ್ರಮಾಣವು ಅಪ್ಪುದು ನೋಡು. ಆ ಮನನಕ್ಕೆ ಮುಂದಿನ ಬಿಡ್ರಿ. ಶಾಬ್ದಲ್ಲಿ ಮೂಲ ಗ್ರಂಥದಲ್ಲಿ ಕೂಡ ಶಾ ಅಂತ ಇದೆ. ಆದರೆ ಇವತ್ತಿನ ನುಡಿಯಲ್ಲಿ ಏನು ಹೇಳಿದಾರು ಅಂತ ಕೇಳಿದರೆ ಶಬ್ದ, ಅನುಮಾನವು, ಅನುಭೂತಿ ಅಂತ ಬರ್ತಾರೆ ಇವತ್ತು. ಅದಕ್ಕಾಗಿ ಶಾ ಅನ್ನೋದು ತಪ್ಪಾಗ್ತದೆ. ಶಬ್ದ, ಅನುಮಾನ, ಅನುಭೂತಿ ಅನ್ನುವ ಪ್ರಮಾಣಗಳು ಅನ್ನೋದು ಸರಳ ಆಗ್ತದೆ. ಅದಕ್ಕಾಗಿ ಇದನ್ನು ಶಾ ಆ ಥರದ ಶಕಾರ ತಿದ್ದುಕೊಳ್ರಿ ಅಂತ ಹೇಳಿದ್ನಷ್ಟೇ. ಇವತ್ತಿನ ನುಡಿಯ ವಿಚಾರ ನೋಡೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪ ಈ 4ನೇ ಸಂಧಿ ಬಿಗಿ ಇದೆ ಅಂತ ಮೊದಲೇ ಸೂಚನೆ ಮಾಡಿದ್ದೇನೆ. ಕಾರಣ ಏನು ಅಂದರೆ, ಇಲ್ಲಿ ಕರ್ಮ, ಉಪಾಸನೆ, ಜ್ಞಾನ ಹೇಳ್ತಾ ಇದ್ದಾರೆ. ಅವು ಕರ್ಮ, ಉಪಾಸನೆ 2, ಜ್ಞಾನ ಬಿಡೋನು ಸದ್ಯಕ್ಕೆ, ಸುಮ್ಮನೆ ತಿಳ್ಸಾಕೆ 2 ಮಾತು. ಕರ್ಮ ಉಪಾಸನೆಗಳು ಚಿತ್ತಶುದ್ಧಿಗೆ ಬೇಕು ಅಂತ ಪೂರ್ವದಲ್ಲಿ ಪಾಠ ಮಾಡ್ಕೊಂಡು ಬಂದಿದ್ದೇವೆ. ಆ ಕರ್ಮಕ್ಕೂ ಆ ಉಪಾಸನೆಗೂ ಈ ಕರ್ಮಕ್ಕೂ ಇಲ್ಲಿ ಹೇಳಿರುವ ಉಪಾಸನೆಗೂ ವ್ಯತ್ಯಾಸ ಇದೆ. ಇವು ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ ಅರ್ಥ ಮಾಡಿದ್ದಾರೆ. ಅವು ಜ್ಞಾನಕಾಂಡದಿಂದ ಹೊರಗಿನ್ನು ಮೊದಲು ಹೇಳಿದವು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿದರೆ ಚಿತ್ತಶುದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಬಂದಿತ್ತು. ಈಗ ಇಲ್ಲಿ ಹೇಳೋದು ಕರ್ಮ ಅಂತ ಯಾವುದಕ್ಕೆ ಅನ್ನಬೇಕು, ಉಪಾಸನ ಅಂತ ಯಾವುದಕ್ಕೆ ಅನ್ನಬೇಕು, ಜ್ಞಾನ ಅಂತ ಯಾವುದಕ್ಕೆ ಅನ್ನಬೇಕು ಅನ್ನೋದು ನಮ್ಮೊಂದು ವಿವರಣೆ ಮಾಡ್ತಾರೆ. ಈಗ ಅದನ್ನು ವಿವರಣೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅನ್ನುವ ಈ 3 ಶಬ್ದಗಳ ಅರ್ಥಗಳನ್ನು ಮುಂದೆ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಅದನ್ನು ಆವಾಗ ನೋಡೋಣ ನಾವು. ಆ ಕೊನೆಯ ನುಡಿ ನಿನ್ನೆ ಉಳಿದಿದೆ. ಅವಗತಿ ಕ್ರಮವಿದು, ಆ ಶ್ರವಣವು, ಆ ಮನನಂ ಇದೇನಪ್ಪ, ಮನನಂ ಒಪ್ಪುವಲ್ಲ, ಮನನಂ ಒಪ್ಪುವ ನಿಧಿಧ್ಯಾಸನವೆನಿಸುವ. ಇವು ತಾವು ಅನುಕ್ರಮದಳು ಶಬ್ದವು, ಅನುಮಾನವು, ಅನುಭೂತಿಯು ಅಹುದು ಎಂದು ತಿಳಿಯುವುದು. ಪದಚ್ಛೇದ. ಅವಗತಿ ಕ್ರಮವು ಇದು ಅವಗತಿ ಕ್ರಮವು. ಅವಗತಿ ಕ್ರಮವು ಅಂದರೆ ತಿಳಿಯುವ ಕ್ರಮವು, ತಿಳಿಯುವ ಪದ್ಧತಿ. ಅವಗತಿ ಅಂದರೆ ತಿಳಿಯುವುದು ಕ್ರಮ. ಅವಗತಿ ಕ್ರಮವು ಇದು.
ಇದು ಅವಗತಿ ಕ್ರಮವು ಅನ್ವಯ ಮಾಡಿದ್ದೇನೆ, ಮತ್ತೇನಿಲ್ಲ. ಇದು ಅವಗತಿ ಕ್ರಮವು, ಇದು ತಿಳಿಯುವ ಅಭಿಪ್ರಾಯವು, ಕ್ರಮ. ಶ್ರವಣವು ಶ್ರವಣ, ಗುರುಗಳ ಶ್ರೀಮುಖದಿಂದ ಬರತಕ್ಕಂಥದ್ದು ಶ್ರವಣವು. ಆ ಮನನಂ ಹಿಂದೆ ಹೇಳಿದ್ದು ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಕೂಡಿದೆ ಗುರುವಾಕ್ಯ. ಅದಕ್ಕೆ ಮನನ ಅಂತ ಕರ್ಕೊಂಡು ಬರಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಮನನಂ ಒಪ್ಪುವ, ಹೊಂದುವ. ನಿಧಿಧ್ಯಾಸನ ಅಂದರೆ ಆತ್ಮ ಸಾಕ್ಷಾತ್ಕಾರವಾಗುವ ಪೂರ್ವ ಕ್ಷಣದಲ್ಲಿ ಆತ್ಮಾಕಾರ ವೃತ್ತಿ ನಿರಂತರವಾಗಿ ನಡೆದಿರ್ತದೆ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಆಗಿರ್ತದೆ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕ, ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತ ಹೇಳಿದ್ದಾರೆ. ಈ ನಿಧಿಧ್ಯಾಸನವೂ ಕೂಡ ಆತ್ಮತತ್ವಕ್ಕಿಂತಲೂ ಬೇರೆ ಇದೆ. ನಿಧಿಧ್ಯಾಸನವೂ ಕೂಡ ಅಂತಃಕರಣ ವೃತ್ತಿಯಲ್ಲಿ ಉಂಟಾಗಿರುವುದರಿಂದ ಆತ್ಮತತ್ವಕ್ಕಿಂತಲೂ ಬೇರೆ ಇದೆ. ಇವು ಏನು ಮಾಡ್ತಾವಂತ ಕೇಳಿದರೆ, ಆತ್ಮನಲ್ಲದನ್ನು ನೇತಿಗಡೆಯುವುದಕ್ಕಷ್ಟ ಉಪಯೋಗ. ಇವು ಕೂಡ ಆತ್ಮನನ್ನು ಎದುರಿಟ್ಟು ತೋರಿಸುವ ಶಕ್ತಿ ಇವುಗಳಿಗೂ ಇಲ್ಲ. ಮುಂದೆ ವಿಸ್ತಾರ ಆಕತ್ತೆ ಇದ್ರ ಬಗ್ಗೆ. ಈಗ ಸಂಕ್ಷಿಪ್ತ. ಆತ್ಮನನ್ನು ತಿಳಿಸುವ ಶಕ್ತಿ ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡಕ್ಕೂ ಉಪಾಸನಾ ಕಾಂಡಕ್ಕೂ ಜ್ಞಾನಕಾಂಡಕ್ಕೂ ತಾಕತ್ತಿಲ್ಲ. ಮತ್ತು ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡ ಅಂತ ಯಾಕೆ ಬರೋದ್ರು ಅಂತ ನಿಮ್ಗೆ ಸಂಶಯ ಬರ್ಬೋದು. ಶ್ರುತಿಗಳು ಏನು ಹೇಳ್ತಾ ಇದ್ದಾವಂದ್ರೆ ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಕರ್ಮ ಉಪಾಸನೆ ಜ್ಞಾನ 3 ಕಾಂಡಗಳನ್ನು ಹೇಳ್ಕೊಂಡು ಬಂದವು ಶ್ರುತಿಗಳು. ಫಲಾಪೇಕ್ಷೆ ಇಲ್ಲದೆ ಭಗವತ್ಪಾದರು ಬರೀತಾರೆ, ಫಲಾಪೇಕ್ಷೆ ಇಲ್ಲದೆ ಶ್ರುತ್ಯುಕ್ತ ಕರ್ಮೋಪಾಸನೆಗಳನ್ನು ಅನುಷ್ಠಾನ ಮಾಡುವುದರಿಂದ ಚಿತ್ತಶುದ್ಧಿ ಆಗುತ್ತದೆ ಅಂತ ಬರ್ಕೊಂಡು ಬಂದಾರೆ. ಇಲ್ಲಿಯೂ ಕೂಡ ಹೆಸರು ಏನು ಕೊಟ್ಟಿದ್ದಾರೋ, ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡ ಅಂತ ಕೊಟ್ಟಿದ್ದಾರೆ. ಗುರುಗಳ ವಾಕ್ಯ ಕರ್ಮಕಾಂಡನೂ ಆಗ್ತದೆ, ಉಪಾಸನಾ ಕಾಂಡನೂ ಆಗ್ತದೆ, ಜ್ಞಾನಕಾಂಡನೂ ಆಗ್ತದೆ. ಅಂದ್ರೇನು, ಈ 3 ಕಾಂಡಗಳ ಅರ್ಥವನ್ನು ಒಳಗೊಂಡಿದೆ ಗುರುವಾಕ್ಯ ಅಂತ ಇದರ ಅಭಿಪ್ರಾಯ. ಇವು ಜ್ಞಾನಕಾಂಡಾಂತರ್ಗತ ಕರ್ಮ ಉಪಾಸನಾ ಜ್ಞಾನ ಅಂತ ವ್ಯಾಖ್ಯಾನ ಮಾಡಿದರು. ಹಾಗಾದ್ರೆ ಇಲ್ಲಿ ಹೆಂಗೆ ಕರ್ಮ ಅಂದ್ರೆ ಹೇಗಿರ್ತದೆ, ಉಪಾಸನ ಅಂದ್ರೆ ಹೇಗಿರ್ತದೆ, ಜ್ಞಾನ ಅಂದ್ರೆ ಹೇಗಿರ್ತದೆ ಮುಂದೆ ವಿವರಣೆ ಮಾಡ್ತಾರಂತ ಹೇಳಿದ್ದೇನೆ. ಇಷ್ಟಾದರೂ ಕೂಡ ಇವು ಆತ್ಮನನ್ನು ತಿಳಿಸುವುದಕ್ಕೆ ಪ್ರಮಾಣಗಳು ಅಲ್ಲ. ಯಾಕೆ ಯಾಕೆ ಪ್ರಮಾಣ ಅನ್ನಬಾರದು? ಜ್ಞಾನಕಾಂಡ ಅಂತರ್ಗತ ಅದಾವಿವು, ಇವನ್ಯಾಕೆ ಪ್ರಮಾಣ ಅನ್ನಬಾರದು ಅಂತ ಕೇಳಿದ್ರೆ ಆತ್ಮ ಪ್ರಮೇಯ ಆಗುತ್ತಾನೆ. ಇವುಗಳನ್ನು ಪ್ರಮಾಣಗಳು ಅಂತ ಅಂಗೀಕಾರ ಮಾಡಿದರೆ ಆತ್ಮ ಪ್ರಮೇಯ ಆಗುತ್ತಾನೆ. ಯಾವಾಗ ಪ್ರಮೇಯ ಆಗ್ತಾನೆ ಆತ್ಮ ಜಡ ಆಗ್ತಾನೆ, ಸಿದ್ಧಾಂತ ಬಿದ್ದು ಹೋಗ್ತದೆ. ಇಲ್ಲಿ ಸೂಕ್ಷ್ಮತೆ ಏನು ತಂದಾರು ಅಂತ ಕೇಳಿದರೆ, ಕರ್ಮ ಯಾವುದಕ್ಕೆ ಅನ್ಬೇಕು, ಉಪಾಸನೆ ಅಂತ ಯಾವುದಕ್ಕೆ ಅನ್ಬೇಕು ಮುಂದೆ ವಿವರಣೆ ಮಾಡ್ತೇವೆ. ಸೂಕ್ಷ್ಮ ಹೊರಗಿನ ಕರ್ಮ ಹೊರಗಿನ ಉಪಾಸನೆ ಅಂತ ಅರ್ಥ ಮಾಡಬೇಡ್ರಿ. ಇಲ್ಲಿ ಜ್ಞಾನಕಾಂಡ ಅಂತರ್ಗತ ಅಂತ ಅಂದಾಗ ಪ್ರತಿಯೊಂದನ್ನು ಏಕಾಗ್ರವಾಗಿ ಇಲ್ಲಿ ನೀವು ಅನುಷ್ಠಾನಕ್ಕೆ ತರಬೇಕು. ಅದು ಕರ್ಮ ಉಪಾಸನಾ ಜ್ಞಾನ ಅಂತೇನಿಲ್ಲಿ 3 ಭಾಗ ಮಾಡಿದಾರಲ್ಲ, ಪ್ರತಿಯೊಂದನ್ನು ಏಕಾಗ್ರವಾಗಿ ನೀವು ಅನುಷ್ಠಾನಕ್ಕೆ ತಂದರೆ ಮಾತ್ರ ನಿಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ ಅಂತ ಇದರ ಅಭಿಪ್ರಾಯ. ಇದನ್ನು ಇಟ್ಕೊಂಡು ಮುಂದೆ ಹೋಗೋಣ. ಇವು ತಾವು ಅನುಕ್ರಮದಳು ಶಬ್ದವು ಅನುಮಾನವು ಅನುಭೂತಿ ಯಹುದೆಂದು ತಿಳಿಯುವುದು. 3 ಪ್ರಮಾಣ: ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣ ಅಂತ ತಿಳ್ಕೋಬೇಕು. ಇಲ್ಲಿ ಶಬ್ದ ಪ್ರಮಾಣ ಗುರುಗಳ ಮುಖದಿಂದ ಬಂದದ್ದನ್ನು ಹೇಳಿದ್ದಾರೆ, ಹಿಂದೆಂದನ್ನು ಬಿಟ್ಬಿಡ್ರಿ. ಈಗ ಗುರುಗಳ ವಚನವೇ ಶ್ರುತಿ ಅಂದಾಗ ಅದು ಶಬ್ದ ಪ್ರಮಾಣ ಆಗ್ತದೆ. ಅಲ್ಲಿ ಯುಕ್ತಿ ಇದೆ, ಅನುಮಾನ ಪ್ರಮಾಣ ಆಗ್ತದೆ. ಅನುಭವಕ್ಕೆ ಭಾಳ ಸಮೀಪ ಇದೆ. ತನ್ನ ಸ್ವರೂಪದ ಅನುಭವವನ್ನು ತಂದುಕೊಳ್ಳುವುದಕ್ಕೆ ಶ್ರೀಮುಖದಿಂದ ಬರ್ತಕ್ಕಂತಹ ವಾಕ್ಯಗಳು ಬಹಳಷ್ಟು ಸಮೀಪ ಇದಾವೆ. ಆದುದರಿಂದ ಅನುಭೂತಿ ಪ್ರಮಾಣ ಅಂತ ಹೆಸರು ಕೊಟ್ಟರು ಅದಕ್ಕೆ. ಅನುಭೂತಿ ಪ್ರಮಾಣ. ಇದು ಪ್ರಮಾಣ ಅನ್ನುವ ಶಬ್ದ ಯಾವಾಗ ಬಂತು ಅದು ಪ್ರಮೇಯ ಆಗ್ತದೆ. ಅನುಭೂತಿವೇ ಪ್ರಮಾಣ ವಿಷಯ ಆಗ್ತದೆ. ಅಂದರೆ ಸ್ವಂತ ಅನುಭೂತಿ ಬೇರೆ, ಇಲ್ಲಿ ಗುರುಗಳ ಮುಕ್ತಿಯಿಂದ ಬರುವಂತಹ ಅನುಭೂತಿ ಬೇರೆ.
ನಿನ್ನ ಅನುಭವಕ್ಕೆ ನಿನ್ನ ಸ್ವರೂಪ ಗಮ್ಯ. ಅದನ್ನು ನಿನ್ನ ಅನುಭವವೇ ನಿನಗೆ ಪ್ರಮಾಣ ಅಂತ ಕರಿತೇವೆ, ಹೊರಗಿಂದ ಅಲ್ಲ. ಈ ಗುರುಮುಖದಿಂದ ಬಂದದ್ದು ಹೊರಗಿಂದ ಆಗ್ತದೆ. ತನ್ನ ಅನುಭವ ಬೇರೆ, ಗುರುಮುಖದಿಂದ ಹೇಳಿದಂಥದ್ದು ಬೇರೆ. ಅದನ್ನು ಅನುಭೂತಿ ಪ್ರಮಾಣ ಅಂತ ಕರೆದಾರಲ್ಲ. ಅನುಭೂತಿ ಪ್ರಮಾಣ ಏನು ಮಾಡ್ತದೆ ಅಂತ ಕೇಳಿದರೆ ಅನಾತ್ಮವನ್ನು ನೇತುಗಳಿತದೆ. ಗುರುಮುಖದಿಂದ ಬಂದಿರುವ ಅನುಭೂತಿ ಪ್ರಮಾಣ ಇವನ್ನಿಷ್ಟು ಗಟ್ಟಿಯಾಗಿ ನೆನಪಿಟ್ಕೊಡ್ರಿ. ಮುಂದೆ ನೋಡು ಏನೇನು ಆಕೈತೋ. ಈ ಸೂತ್ರದಿಂದ ಏನು ಹೇಳಿದಂಗೆ ಆಯ್ತಂದ್ರೆ, ಗುರುವಿನ ವಾಕ್ಯದಲ್ಲಿ ಎಲ್ಲ ಇದೆ ಅಂತ. ಕರ್ಮಕಾಂಡ ಇದೆ, ಉಪಾಸನಾ ಕಾಂಡ ಇದೆ, ಜ್ಞಾನಕಾಂಡ ಇದೆ, ಮತ್ತಿರೋದ 3 ಕಾಂಡ ನಮ್ಗೆ ಅಂತ ಎಲ್ಲ ಇದೆ ಅಂತ ಹೇಳಿದಂಗೆ ಆಯಿತು. ಮುಂದಿನ ಸೂತ್ರ, ಶ್ರವಣಾದಿ ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧ ಅವಗತಿಗಳು ಅರಿಯೇ ಮುಕ್ತಿ. ಶಬ್ದಾದಿ ಗುರುವಿನ ವಾಕ್ಯದಲ್ಲಿ ಶಬ್ದ ಪ್ರಮಾಣ ಇದೆ, ಅನುಮಾನ ಪ್ರಮಾಣ ಇದೆ, ಅನುಭೂತಿ ಪ್ರಮಾಣ ಇದೆ. ಶ್ರವಣಾದಿ ಆದಿ ಶಬ್ದದಿಂದ ಶ್ರವಣ ಮನನ ನಿಧಿಧ್ಯಾಸನ. ಇಲ್ಲಿ ನೋಡ್ರಿ, ಮೊದಲು ಶ್ರವಣಾದಿ ತಗೊಳ್ರಿ. ಶ್ರವಣ ಮನನ ನಿಧಿಧ್ಯಾಸನ. ಸಹಜವಾಗಿ ಶಾಸ್ತ್ರ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಇದು ಸಹಜವಾಗಿ ಇರುವಂಥದ್ದು. ಶ್ರವಣಾದಿ ಶಬ್ದಾದಿಗಳನ್ನು ಇಲ್ಲಿ ಶ್ರವಣವೇ ಶಬ್ದ ಪ್ರಮಾಣ, ಮನನವೇ ಅನುಮಾನ ಪ್ರಮಾಣ, ನಿಧಿಧ್ಯಾಸನವೇ ಅನುಭೂತಿ ಪ್ರಮಾಣ. 3ಕ್ಕೂ 3 ಜೋಡಿಸ್ರಿ. ಈಗ ಯಾವ 3ಕ್ಕೆ? ಶ್ರವಣ ಮನನ ನಿಧಿಧ್ಯಾಸನ. ಈ 3ಕ್ಕೂ ಹಿಂದೆ ಗುರುವಾಕ್ಯದಲ್ಲಿ ಇರತಕ್ಕಂತಹ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣ. ಹೆಸರಷ್ಟೇ ಬೇರೆ ಅಂತ ಅಲ್ಲ. ಶ್ರವಣಕ್ಕೂ ಶಬ್ದ ಪ್ರಮಾಣಕ್ಕೂ ಸಮರಸ ಮಾಡ್ರಿ. ಇಲ್ಲಿ ಮನನಕ್ಕೂ ಅನುಮಾನ ಪ್ರಮಾಣಕ್ಕೂ ಸಮರಸ ಮಾಡ್ರಿ. ಇಲ್ಲಿರೋ ನಿಧಿಧ್ಯಾಸನಕ್ಕೂ ಅನುಭೂತಿ ಪ್ರಮಾಣಕ್ಕೂ ಸಮರಸ ಮಾಡ್ರಿ. ಇಷ್ಟು ಮಾಡಿದ ಮೇಲೆ ಮುಂದಿನ ಕತೆ ಅಲ್ಲಿ ಬರ್ದಾರೆ ನೋಡ್ರಿ. ಶ್ರವಣಾದಿ, ಶ್ರವಣ ಮನನ ನಿಧಿಧ್ಯಾಸನ 3. ಶಬ್ದಾದಿ, ಶಬ್ದ ಅನುಮಾನ ಅನುಭೂತಿ 3. ಶಬ್ದಾದಿಗಳನ್ನು ಇವುಗಳನ್ನು ಈ ಕರ್ಮಾದಿ ಅಂದರೆ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಕರ್ಮಾದಿ ಅವು 3 ಕಾಂಡ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಕರ್ಮಾದಿ ಅವನು 6 ಮಾಡಿದ್ರಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ, ಆಮೇಲೆ ಶಬ್ದ ಅನುಮಾನ ಅನುಭೂತಿ 6 ಮಾಡಿದರು. ಮುಂದೆ 3 ಮಾಡಿ ಅವನ್ನ ಏನು ಹೇಳ್ತಾರಂದ್ರೆ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತ ಹೇಳ್ತಾರೆ. ಅವನ್ನ ಒಟ್ಟು 9 ಭಾಗ ಆಯ್ತು ಇಲ್ಲಿ. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಇನ್ನೊಮ್ಮೆಲ್ಲ ಹೇಳಿಬಿಡ್ತೇನೆ. ಗುರುವಾಕ್ಯದಲ್ಲಿ ಶಬ್ದ ಪ್ರಮಾಣ ಇದೆ, ಗುರುವಾಕ್ಯದಲ್ಲಿ ಅನುಮಿತಿ ಪ್ರಮಾಣ ಇದೆ, ಗುರುವಾಕ್ಯದಲ್ಲಿ ಅನುಭೂತಿ ಪ್ರಮಾಣ ಇದೆ. ಇವೇ ಶ್ರವಣ ಮನನ ನಿಧಿಧ್ಯಾಸನ. ಜೋಡಿಸ್ರಿ. ಶ್ರವಣ ಮನನ ನಿಧಿಧ್ಯಾಸನ. ಕರ್ಮಕಾಂಡ ಶ್ರವಣ, ಮನನ ಅನುಮಾನ ಪ್ರಮಾಣ ಮನನ ಕಾಂಡ. ಮನನ 2 ಹೊಂದಗಡೆ ಆಗ್ತದೆ. ಆಮೇಲೆ ನಿಧಿಧ್ಯಾಸನ ಅನುಭೂತಿ ಪ್ರಮಾಣ. ಇದು ಕರ್ಮ ಉಪಾಸನ ಜ್ಞಾನ ಹೆಂಗಾಗ್ತದೆ ಅಂತ ಕೇಳಿದರೆ, ಶ್ರವಣ ಮಾಡುವುದು ಕರ್ಮ, ಚಿಂತನೆ ಮಾಡುವುದು ಮನನ, ನಿಧಿಧ್ಯಾಸನ ಆತ್ಮಾಕಾರ ವೃತ್ತಿ ಪ್ರವರ್ಧನ. ಇದು ಜ್ಞಾನಕಾಂಡ ಆಕೈತಿ. ಇಲ್ಲಿ ಕರ್ಮಕಾಂಡವನ್ನು ಬೇರೆ ಜೋಡಿಸಿದ್ದಾರೆ ಮುಂದೆ. ಸುಮ್ಮನೆ ನಿಮ್ಮ ಗಮನಕ್ಕೆ ಬರುವಂಗೆ 3 ಭಾಗ ಮಾಡಿದ್ದೇನೆ. ಕರ್ಮ ಮತ್ತು ಅನುಭೂತಿ ಪ್ರಮಾಣ ಕೂಡಿದ್ದೇ ಉಪಾಸನಾ ಕಾಂಡ ಆಗ್ತದೆ. ಅದೆಲ್ಲ ಕೆಳಗೆ ಬರ್ತದೆ. ಈಗ ಸಂಕ್ಷಿಪ್ತವಾಗಿ 2 ಮಾತು ಹೇಳಿದ್ದೇನೆ, ನೆನಪಿಟ್ಟುಕೊಡ್ರಿ. ಶ್ರವಣಾದಿ ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧ 3 ರೀತಿಯ ಅವಗತಿಗಳು ತಿಳಿಯುವ ರೀತಿಯಿಂದ, ಅವಗತಿಗಳು ತಿಳಿಯೇ ಕ್ರಮದಿಂದ, ತಿಳಿದದ್ದೇ ಆದರೆ ಮುಕ್ತಿ, ಮೋಕ್ಷವೂ ಆಗುತ್ತದೆ. ಶಾಸ್ತ್ರ ಹೇಳಕ್ಕೆ ಮೋಕ್ಷವೂ ಆಗುತ್ತದೇನೆ ಅನ್ಬೇಕು. ಮೊದಲೇ ಮುಕ್ತಿದ್ದಾನಂದ್ರೆ ಶಾಸ್ತ್ರ ಅಲ್ಲಿಗೆ ನಿಲ್ತದೆ.
ಮೋಕ್ಷವು ಆಗುತ್ತದೆ ಅಂತ ಹೇಳಬೇಕು. ಆಗುತ್ತದೆ ಅಂದ್ರೆ ಮತ್ತೆ ಹೋಗುತ್ತದೆ ಅಂತ ತರ್ಕ ಮಾಡೋದು ಬೇಡ. ಇಲ್ಲೇ ತಿಳಿಸುವಾಗ ಮತ್ತೆ ಹೇಳಬೇಕಾಗೈತಿ. ಆಗುತ್ತದೆ ಅಂದರೆ ಎಷ್ಟೋ ಸಲ ಹಿಂದೆ ಹೇಳಿ ಆಗಿದೆ, ಹೋಗುತ್ತದೆ ಅಂತ ಮತ್ತು ಅದನ್ನು ತಂದು ಇಲ್ಲಿ ಹಚ್ಚಬೇಡ್ರಿ. ತಿಳಿಸುವ ಸಂದರ್ಭದಲ್ಲಿ ಆಗುತ್ತದೆ ಮುಕ್ತಿ ಅಂತ. ನೋಡ್ರಿ, ಪವನಬಹುದು ಶಬ್ದವು, ಅನುಮಾನವು, ಅನುಭವವು, ಅವಗತಿ ಕ್ರಮದಿಂದ ಇವಕ್ಕೆ ಯುವತಿ ಕೇಳು ಅಧ್ಯಾತ್ಮವೆನಿಪ ನೈಜದೊಳು ಒಂದು ಪವನಿಲ್ಲವು ಅರಿದಂದು ದಿಟವಿದು. ಒಂದೇ ನುಡಿಯಲ್ಲಿ ಹೇಳಿದ್ರು ಏನಂತಾರೆ ನೋಡ್ರಿ ಇಲ್ಲಿ. ಪವನವು ಅಹುದು, ಶಬ್ದಾರ್ಥ ಅಷ್ಟೇ. ಈಗ ಮೊದಲ ಶಬ್ದ, ಅನುಮಾನ, ಅನುಭವ. ಮ್ಯಾಲ ಗುರುಗಳು ಹೇಳಿದ್ದನ್ನು ನೆನಪು ಮಾಡ್ತಾರೆ. ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಅಥವಾ ಅನುಭೂತಿ ಎರಡೂ ಒಂದೇ. ಅನುಭವ ಅನ್ನುವ ಶಬ್ದಕ್ಕೂ ಅದೇ ಅರ್ಥ, ಅನುಭೂತಿ ಅನ್ನುವ ಶಬ್ದಕ್ಕೂ ಅದೇ ಅರ್ಥ. ಇದು ಭ್ರಾಂತರಾಗೋ ಕೆಲಸ ಇಲ್ಲಿ. ಅವಗತಿ ಕ್ರಮದಿಂದ, ತಿಳಿಯುವ ಕ್ರಮದಿಂದ, ಅವಗತಿ ಜ್ಞಾನ ಮಾರ್ಗದಿಂದ, ಇವಕ್ಕೆ ಅನ್ಯಕ್ಕೆ ಯುವತಿ ಕೇಳು. ಯುವತಿ ಅನ್ಯಕ್ಕೆ ಪವನವು ಅಹುದು, ಅಲ್ಲಿಗೆ ಅನ್ವಯ ಆಗ್ತೈತಿ. ಇವೇನಿದಾವಲ್ಲ ಈಗ ಶಬ್ದ, ಅನುಮಾನ, ಅನುಭೂತಿ, ಈ ಪ್ರಮಾಣಗಳು ಅನ್ಯಕ್ಕೆ ಪ್ರಮಾಣಗಳು ಆಗುತ್ತವೆ ಅಲ್ಲದೆ ಆತ್ಮನನ್ನು ತಿಳಿಸುವುದಕ್ಕೆ ಇವು ಪ್ರಮಾಣಗಳು ಆಗುವುದಿಲ್ಲ. ಯುವತಿ ಕೇಳು, ಇನ್ನೊಮ್ಮೆ ಅನ್ವಯ ಮಾಡಿಬಿಡ್ತೇನೆ. ಅದ ನೀವು ಸುಮ್ಮನೆ ಶಬ್ದಾರ್ಥ ಹೇಳಿದ್ದೆ. ಯುವತಿ ಎಲೈ ಪ್ರೌಢಾವಸ್ಥೆಯನ್ನು ಹೊಂದಿದಂತಹ, ಬರ್ಬೋದು ಗುರುಗಳ ಅನುಗ್ರಹದಿಂದ ಮುದುಕರು ವೃದ್ಧರು ತರುಣರಾಗಬಹುದು. ಹಂಗೇನು ತರುಣಿ ಆಗಿಲ್ಲ. ಶಾಸ್ತ್ರವನ್ನು ತಿಳಿಯುವ ಅರ್ಥದಲ್ಲಿ ಪ್ರೌಢಾವಸ್ಥೆಯನ್ನು ಹೊಂದಿದವಳೆ ಅಂತ ಅರ್ಥ. ಯುವತಿ ಕೇಳು, ಏಕಾಗ್ರವಾಗಿ ಕೇಳಿ ಹೇಳ್ತೇನೆ. ಏನಂದ್ರೆ ಶಬ್ದವು, ಅನುಮಾನವು, ಅನುಭೂತಿ, ಅವಗತಿ ಕ್ರಮದಿಂದ ಇವು ಅನ್ಯಕ್ಕೆ ಪವನಬಹುದು. ಇವು ಆತ್ಮನಲ್ಲದ ಅನಾತ್ಮ ವರ್ಗಕ್ಕೆ ಪ್ರಮಾಣಗಳು ಆಗುತ್ತವೆ. ಅನ್ಯಕ್ಕೆ ಪವನವು ಅಹುದು. ಅಧ್ಯಾತ್ಮವೆನಿಪ ಆತ್ಮನಃ ಅಧಿ ಅಧ್ಯಾತ್ಮ. ಆತ್ಮನಿಗೆ ಸಂಬಂಧಪಟ್ಟದ್ದು ಅಧ್ಯಾತ್ಮ. ಇದೆಲ್ಲ ನಮಗೂ ನಿಮಗೂ ಎಲ್ಲರಿಗೂ ಇದು ಅನ್ವಯ. ಆತ್ಮ ಅಂದ್ರೆ ನಮ್ಮ ಸ್ವರೂಪ, ಅದಕ್ಕೆ ಸಂಬಂಧಪಟ್ಟದ್ದು ಅಧ್ಯಾತ್ಮ ಅಂದರೆ ಅಧ್ಯಾತ್ಮ ಶಾಸ್ತ್ರ. ನಮ್ಮನ್ನು ನಾವು ತಿಳಿಯುವುದೇ ಶಾಸ್ತ್ರ, ಮತ್ತೇನಲ್ಲ. ಶಾಸ್ತ್ರ ಅಂದರೆ ಇನ್ನೊಬ್ಬರಿಗೆ ಹೇಳುವುದು, ಓದುವುದು ಅಂತ ಅಷ್ಟೇ ಏನಲ್ಲ. ನಮ್ಮನ್ನು ನಾವು ತಿಳಿಯುವುದೇ ಶಾಸ್ತ್ರ. ಅಧ್ಯಾತ್ಮವು ಏನಿಪ ನೈಜದೊಳು. ನೈಜ ಅನ್ನುವ ಶಬ್ದ ಆತ್ಮತತ್ವದಲ್ಲಿ, ನಿಜವಾದದ್ದು ನೈಜ. ನೈಜದೊಳು ಆತ್ಮತತ್ವದಲ್ಲಿ ಒಂದು ಪವನಿಲ್ಲವು, ಅರಿದಂದು ಒಂದು ಪವನವಿಲ್ಲವು. ತಿಳಿದಂದು ಆತ್ಮನನ್ನು ನೀನು ಅನುಭವಕ್ಕೆ ತೆಗೆದುಕೊಂಡದ್ದು ಎಂದು ಆಗುತ್ತದೆಯೋ ಅಂದು ಒಂದು ಪವನಿಲ್ಲಿ. ನಿನ್ನ ಅನುಭವವೇ ನಿನಗೆ ಪ್ರಮಾಣ, ಹೊರಗಿನ ಪ್ರಮಾಣ ಯಾವುದೂ ಇಲ್ಲಿ ಅಂದು ಒಂದು ಪವನಿಲ್ಲವು ಅಂದು ಇದು ದಿಟವು, ಇದು ಸತ್ಯ. ಇದು ಸತ್ಯ ಅಂದರೆ ಇದು ಯಥಾರ್ಥ. ಏನು ಅನ್ನಿಸ್ತಾ ಇದೆ ಅಂತ ಕೇಳಿದರೆ, ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ತನ್ನ ಅನುಭವವೇ ನನಗೆ ಪ್ರಮಾಣ ಅಂತ ಹೇಳುವ ಇಚ್ಛೆ ಇದ್ದರೆ ಜ್ಞಾನಕಾಂಡ ಅಂತರ್ಗತ ಶ್ರವಣ, ಇದು ಶಬ್ದ, ಅನುಮಾನ, ಅನುಭೂತಿ, ಶ್ರವಣ, ಮನನ, ನಿಧಿಧ್ಯಾಸನ ಇವನ್ನೆಲ್ಲ ಹೇಳೋ ಕೆಲಸ ಏನಿತ್ತು ಅನುಭವದು. ಪರಂತು ಅದು ಪುತ್ರ ಇಷ್ಟೇ, ನಾವು ಅಲ್ಲದ, ನಮ್ಮ ಶರೀರವೂ ಅಲ್ಲದ ನಾನು ಎಂಬುವ ಭ್ರಾಂತಿ ನಮ್ಮೆಲ್ಲರಲ್ಲಿ ಇದೆ. ಇದು ಭ್ರಾಂತಿ ಯಥಾರ್ಥವಾದದ್ದಲ್ಲ, ಅಯಥಾರ್ಥವಾದದ್ದಕ್ಕೆ ಭ್ರಾಂತಿ ಅಂತ ಕರಿತೇವೆ. ಅಯಥಾರ್ಥವಾದ ಭ್ರಾಂತಿಯನ್ನು ಬಿಡಿಸಿಕೊಳ್ಳಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಹೇಳಕತ್ತಾರೆ, ಮತ್ತೇನಿಲ್ಲ. ಅಯಥಾರ್ಥವಾದ ಭ್ರಾಂತಿಯನ್ನು ಬಿಡಿಸಿಕೊಳ್ಳೋದು ಎಷ್ಟು ಕಷ್ಟ ಇದೆ. ಒಂದು ವೇಳೆ ಇದು ಸತ್ಯವಾಗಿದ್ದರೆ ಯಾರಿಂದಲೂ ಬಿಡಿಸ್ಲಿಕ್ಕಂತೂ ಆಗ್ತಿರಲಿಲ್ಲ. ಸುಳ್ಳು ಆದದ್ದನ್ನು ತೆಗೆದು ಹಾಕೋಕೆ ಎಷ್ಟು ಕಷ್ಟಪಡಬೇಕಾಗಿ.
ಒಂದು ಜನ್ಮದಾಗ ಆಗ್ತದೇನೋ ಅಂದ್ರೆ ಇಲ್ಲ, ಅನೇಕ ಜನ್ಮ ಬೇಕು. ಮತ್ತು ಅನೇಕ ಜನ್ಮ ಬೇಕು. ಅದು ಎಷ್ಟು ಬೇಗ ಮುಚ್ಕೋತತಿ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರೆ. ನೀರಿನ ಮೇಲೆ ಒಂದು ಅಂತರ್ಗಂಗೆ ಅಂತ ಬೆಳೀತದೆ. ಅದಕ್ಕೆ ಏನಂತಾರೆ? ಅಂತರ್ಗಂಗೆ ಅಂತ ಶಬ್ದ. ಹಸಿರು ಬಣ್ಣದ ಒಂದು ಪಾಚಿ ಬೆಳೀತದೆ, ನೋಡಿರ್ಬೋದು ನೀವು. ಸಣ್ಣ ಹೊಂಡದಲ್ಲಿ ನಿಂತ ನೀರಿನಲ್ಲಿ ಬೆಳೀತದೆ. ಇದೆ ಹರಿಯುವ ನೀರಿನಲ್ಲಿ ಬೆಳೆಯುವುದಿಲ್ಲ. ಹರಿಯುವ ನೀರಿನಲ್ಲಿ ದಡದಲ್ಲಿ ಇರ್ತದೆ, ಅಲ್ಲೂ ಇರ್ತದಿಲ್ಲ ಅಂತಲ್ಲ, ದಡದಲ್ಲಿ ಇರ್ತದೆ. ಆದರೆ ಹರಿಯುವ ಮಧ್ಯ ನೀರಿನಲ್ಲಿ ಅಂತರ್ಗಂಗೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈಗ ಬಾವಿಯಲ್ಲಿ ಬೆಳೀತದೆ. ಬಾವಿಯಲ್ಲಿ ನೋಡಿರ್ಬೋದು. ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಕಪ್ಪೆ ಮಾಸ ಅಂತೀರೋ ಏನು ಪಾಚಿ ಅಂತೀರೋ ಏನಂತೀರೋ ಗೊತ್ತಿಲ್ಲ. ಅದು ಅಂತರ್ಗಂಗೆ ದಟ್ಟಾಗಿ ಬೆಳೆದಾಗ ಒಂದು ಕಲ್ಲು ಹೋಗೋದ್ರೆ ಬಯಲಾದಂಗೆ ಆಕತಿ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇ ಕೂಡ್ತದೆ. ನಾನು ಅನ್ನೋದು ಅಂತರ್ಗಂಗೆ. ಶಾಸ್ತ್ರ ಕೇಳುವಾಗ ಹೌದು, ನಾ ಈ ಶರೀರ ಅಲ್ಲ. ಶಾಸ್ತ್ರ ಹೇಳುವಾಗ ಹೌದು, ಇದು ನಾನಲ್ಲ. ಹೇಳೋದು ಕೇಳೋದು ಮುಗಿದು ಕೂಡಲೇ ಮತ್ತೆ ಇದು ನಾನು. ಏನಂತೀರಿ ನೋಡ್ರಪ್ಪ, ಹೌದಂತೀರೋ ಅಲ್ಲ ಅಂತೀರೋ ಹೇಳ್ರಿ. ಅಂದ್ರೆ ಭ್ರಾಂತಿಯನ್ನು ಬಿಡಿಸಿಕೊಳ್ಳುವುದು ಎಷ್ಟು ಕಷ್ಟ ಇದೆ ಅನ್ನೋದಕ್ಕಾಗಿ ಇವೆಲ್ಲ ಪ್ರಕ್ರಿಯೆಗಳನ್ನು ನಿಜಗೊಂಡು ತಂದಾರ ಅಂತ ನನ್ನ ಅಭಿಪ್ರಾಯ. ನೋಡೋಣ, ಮುಂದೆ ಸಾಗೋಣ. ಇವು ಅನ್ಯಕ್ಕೆ ಪ್ರಮಾಣವಲ್ಲದೆ ನಿನಗ ಪ್ರಮಾಣ ಅಲ್ಲ. ನಿನ್ನ ಸ್ವರೂಪಕ್ಕೆ ಪ್ರಮಾಣ ಒಂದೂ ಇಲ್ಲ. ಇದು ದಿಟವು, ಇದು ಸತ್ಯವು. ಗುರುವಾಕ್ಯವೆನಿಸುವ ಶ್ರುತಿ ಕರ್ಮ ಜ್ಞಾನವು ಆ ಎರಡರ ಮಿಶ್ರ ರೂಪ ಆಗಿರ್ಪ ವರಕಾಂಡ ತ್ರಯವನು ವರೆವುದು ಅವರ ಇರವನು ತರುಣಿ ನೀನು ಅರಿ ಪೇಳ್ವೆನು ಒಲವಿಂದ. ಇದೊಂದು ನುಡಿಯನ್ನು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನು ಇಲ್ಲಿ ಇದೆ ಅನ್ನೋದನ್ನು ಹೇಳ್ತೇನೆ. ಮತ್ತು ತರುಣಿ ಶಬ್ದ ಉಪಯೋಗ ಮಾಡಿದ್ದಾರೆ. ಒಲವಿಂದ ಹೇಳ್ತೇನೋ ನೀ ತಿಳಿ ಅಂದಿದ್ದಾರೆ. ತರುಣಿ ಅನ್ನೋ ಶಬ್ದಕ್ಕೆಂದು ಅರ್ಥ ಆಗಿದೆ. ಗುರುವಾಕ್ಯವೆನಿಸುವ ಶ್ರುತಿ. ಶ್ರುತಿಗೂ ಶಬ್ದ ಅಂತೀವಿ. ಶ್ರುತಿ ಅಂದರೆ ಶಬ್ದ ಅಂತೀವಿ. ಶಬ್ದಕ್ಕೂ ಇನ್ನೊಂದಕ್ಕೆ ಏನು ಜೋಡಿಸ್ತೀವಿ ಅಂದ್ರೆ ಶ್ರವಣ ಜೋಡಿಸ್ತೀವಿ. ಶಬ್ದ ಶ್ರವಣ, ಅನುಮಾನ ಮನನ, ಅನುಭೂತಿ ನಿಧಿಧ್ಯಾಸನ ಜೋಡಿಸಿದ್ದೇವಿಲ್ಲ. ಇಲ್ಲಿ ಗುರುವಾಕ್ಯವೇ ಶ್ರುತಿ. ಶ್ರುತಿ ಅಂದರೆ ಶಬ್ದ ಪ್ರಮಾಣ ಅಂತಾಯಿತು. ಆ ಶಬ್ದ ಪ್ರಮಾಣವೇ ಕರ್ಮ ಆಗ್ತದೆ. ಶ್ರವಣ ಮಾಡುವುದು ಕರ್ಮ. ಜ್ಞಾನಕಾಂಡಾಂತರ್ಗತ ಕರ್ಮ ಯಾವುದು ಅಂದರೆ ಶ್ರವಣ ಮಾಡುವುದು. ಒಂದು ತಲೆಯಾಗಿ ಬರಲಿ, ಶ್ರವಣ ಮಾಡುವುದು ಕರ್ಮ. ಆಮೇಲೆ ಕರ್ಮ ಜ್ಞಾನವು ಎರಡರ ಮಿಶ್ರ ರೂಪ ಆಗಿರ್ಪ. ಇನ್ನೊಂದು ತಿಳಿಯುವುದು ಜ್ಞಾನಕಾಂಡ. ಶ್ರವಣ ಮನನ ನಿಧಿಧ್ಯಾಸನ ಅಂತೇನು ಬರಿತೇವಲ್ಲ, ನಿಧಿಧ್ಯಾಸನ ಜ್ಞಾನಕಾಂಡ ಅಂತ ಇಟ್ಕೊಳ್ರಿ. ಯಾಕಂದ್ರೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ, ಆತ್ಮಾಕಾರ ವೃತ್ತಿ ಪ್ರವಾಹ ಇರ್ತದೆ ಅಲ್ಲಿ. ಅದಕ್ಕೇನಂದರೆ ನಿಧಿಧ್ಯಾಸನ ಅನ್ನೋದು ಅಲ್ಲಿ ಅನುಭೂತಿ ಪ್ರಮಾಣ ಅಂತ ಬರೆದಾರೆ. ಅನುಭೂತಿಗೂ ಇಲ್ಲಿ ನಿಧಿಧ್ಯಾಸನಕ್ಕೂ ಹೊಂದಿಸ್ರಿ. ಏನು ಜ್ಞಾನ ಕರ್ಮ ಎರಡೂ ಕೂಡಿ ಚಿಂತನೆ ಮಾಡ್ತೇವೆ ಅನುಮಾನದಲ್ಲಿ. ಅನುಮಾನದಲ್ಲಿ ತಿಳುವಳಿಕೆ ಇದೆ, ಚಿಂತನ ಮಾಡುವ ಕ್ರಿಯೆ ಇದೆ. ಅನುಮಾನ ಪ್ರಮಾಣದಲ್ಲಿ ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳಿಂದ ಚಿಂತನ ನಡೆದದ. ಚಿಂತನ ಅನ್ನುವುದು ಕೂಡ ಅದು ಜ್ಞಾನಕಾಂಡ ಅಂತರ್ಗತ ಕರ್ಮ. ಚಿಂತನ ಅಲ್ಲಿ ತಿಳಿಯುವತನ ಏನಿದೆ ಜ್ಞಾನ. ಚಿಂತನದಲ್ಲಿ ಎರಡೂ ಇದೆ. ಒಂದು ತಿಳಿಯುವತನ ಇದೆ, ಒಂದು ಕ್ರಿಯೆ ಇದೆ. ಮಾಡಿದ್ದನ್ನು ಶ್ರವಣ ಮಾಡಿದ್ದನ್ನು ಮನಸ್ಸಿಗೆ ತಂದುಕೊಂಡು ಭೇದ ಬಾಧಕ ಯುಕ್ತಿ ಹೇಳಬೇಕಾದ್ರೆ ಅನೇಕ ಕಡೆ ಮನಸ್ಸು ಹೋಗ್ತದೆ ಬರ್ತದೆ. ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿ ಇಲ್ಲಿ ಕರ್ಮ ಇದೆ. ಮತ್ತು ತಿಳಿಯದೆ ಭೇದ ಬಾಧಕ ಯುಕ್ತಿ ಮಾಡೋಕ್ಕೆ ಬರೋದಿಲ್ಲ, ಅಭೇದ ಸಾಧಕ ಯುಕ್ತಿ ಮಾಡೋಕ್ಕೆ ಬರೋದಿಲ್ಲ. ಆದುದರಿಂದ ಇಲ್ಲಿ ಮನನದಲ್ಲಿ ಏನಿದೆ ಅಂತ ಕೇಳಿದರೆ ಅನುಮಾನ ಪ್ರಮಾಣ ಇದೆ. ಮನನದಲ್ಲಿ ಅನುಮಾನ ಪ್ರಮಾಣ ಇದೆ. ಶ್ರವಣ ಮಾಡಿದ್ದನ್ನು ಮನಸ್ಸಿಗೆ ತಂದುಕೊಳ್ಳುವುದರಿಂದ ಕ್ರಿಯಾನೂ ಇದೆ. ಎರಡೂ ಕೂಡೈತಿ ಇಲ್ಲಿ. ಮನನ ಅನ್ನುವಲ್ಲಿ ಎರಡೂ ಕೂಡೈತಿ. ಜ್ಞಾನನೂ ಕೂಡೈತಿ, ಕರ್ಮನೂ ಕೂಡೈತಿ. ಅದನ್ನು ಬರ್ತಾರೆ ನೋಡ್ರಿ ಅವರು. ಕರ್ಮ ಜ್ಞಾನವು ಆ ಎರಡರ ಜ್ಞಾನವು ಆ ಎರಡರ ಮಿಶ್ರವಾಗಿರ್ಪ. ಉಪಾಸನಾ ಕಾಂಡ.
ಕರ್ಮಕಾಂಡ, ಜ್ಞಾನಕಾಂಡ, ಎರಡರ ಮಿಶ್ರವಾಗಿರುವುದು ಉಪಾಸನಾ ಕಾಂಡ. 3 ಕಾಂಡಗಳು. ವರಕಾಂಡ ತ್ರಯವನ್ನು ವರೆಯುವುದು. ವರಕಾಂಡ ತ್ರಯವನ್ನು, ಈ 3 ಕಾಂಡಗಳನ್ನು ಹೇಳುವುದು ಗುರುಗಳ ಕರ್ತವ್ಯ. ವರೆಯುವುದು, ಹೇಳುವುದು. ಅವರ ಇರವನು ಒಲವಿಂದೆ ಪೇಳುವೆನು ತರುಣಿ ನೀನು ಅರಿ. ಅವುಗಳ ಸ್ವರೂಪವನ್ನು ಪ್ರೀತಿಯಿಂದ ಹೇಳುತ್ತೇನೆ, ಒಲವಿಂದ ಪ್ರೀತಿಯಿಂದ ಹೇಳುತ್ತೇನೆ. ಎಲೈ ಮೈತ್ರೇಯಿ ನೀನು ಅರಿ, ನೀನು ತಿಳಿಯುವವಳು ಆಗು ಅಂತ ಇಲ್ಲಿ ಏನು ಮಾಡಿದರು? ಶ್ರವಣವೇ ಕರ್ಮಕಾಂಡ, ನಿಧಿಧ್ಯಾಸನವೇ ಜ್ಞಾನಕಾಂಡ, ಆಮೇಲೆ ಮನನವೇ ಉಪಾಸನಾ ಕಾಂಡ. ಮನನದಲ್ಲಿ ಏನಿದೆ? 2 ಇದೆ ಅಂತ ಹೇಳಿದರು. ಚಿಂತನ ರೂಪ ತಿಳಿವಳಿಕೆಯೂ ಬೇಕು, ಚಿಂತನ ರೂಪ ಕ್ರಿಯೆನೂ ಬೇಕು. ಹೊರಗೆ ಕ್ರಿಯೆ ಮಾಡಿದಂಗೆ ಅಲ್ಲ. ಇಲ್ಲಿ ಶ್ರವಣ ಮಾಡುವುದೇ ಕರ್ಮ ಅಂತ ಹೇಳಿದ್ದಾರೆ. ಕೂತ್ಕೊಂಡು ಕೇಳುವುದು ಕರ್ಮ. ಇದನ್ನು ಹೇಳಿದಾಗ ಮತ್ತೇನೋ ಒಂದಿಷ್ಟು ನೆನಪಿಗೆ ಬರ್ತದೆ. ಕೇಳುವುದು ಹೆಂಗೆ ಕರ್ಮ ಅಂದ್ಗಿಂದೇರಿ? ಕೇಳುವುದು ಮತ್ತು ಕಿವಿ ಕೇಳೋದು ಕರ್ಮ ಅಲ್ಲೇನ? ಅದು ಜ್ಞಾನೇಂದ್ರಿಯ, ಬಿಡು ಒಪ್ತೇನೆ, ಅದು ಜ್ಞಾನೇಂದ್ರಿಯ. ಇದು ಶ್ರೋತ್ರೇಂದ್ರಿಯ ಏನು, ಜ್ಞಾನೇಂದ್ರಿಯ ಏನು, ಕರ್ಮೇಂದ್ರಿಯ ಏನು? ಜ್ಞಾನೇಂದ್ರಿಯ. ಯಾಕಂತ ತಿಳಿಯೋದಷ್ಟೇ ಅದರ ಕೆಲಸ. ಮತ್ತು ಇಲ್ಲಿ ತಿಳಿಯುವುದಷ್ಟನ್ನೇ ಕರ್ಮ ಅಂತ ಹೆಂಗೆ ಕರೆದರು? ಸಂಶಯ ಬರುವುದಲ್ಲ. ಶ್ರವಣ ಮಾಡುವುದು ಕರ್ಮ ಅಂತ ಗ್ರಂಥಕಾರ ಬರೆದ್ದಾರೆ. ಮತ್ತು ತಿಳಿಯುವುದನ್ನು ಕರ್ಮ ಅಂತ ಹೆಂಗೆ ಬರೋದ್ರು ಅಂತ ನಿಮಗೆ ಸಂಶಯ ಬರಬಹುದು. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ, ಆಮೇಲೆ ತಿಳಿತೈತಿ. ಉದಾಹರಣೆ ಕೊಡ್ತಾರೆ, ತಿಳಿದಿಲ್ಲ. ಸುಮ್ಮನೆ ಕೊಡ್ತಿದ್ದೀರಲ್ಲ, ಇದು ಕರ್ಮೋ ಅಥವಾ ಅಕರ್ಮೋ? ಮಾತಾಡ್ರಿ ಯಾರ? ಅಕರ್ಮ. ಹಾಂ, ಕರ್ಮ. ಏನು ಮಾಡೋಕತ್ತಿಲ್ಲಲ್ಲ. ಲೋಕಾರೂಢಿಯಲ್ಲಿ ಏನಿದೆ? ಏನು ಮಾಡ್ತೇವೆ? ಸುಮ್ಮನೆ ಕುಂತ್ರೆ ಹೆಂಗೆ ಕೂಳು ಹಾಕೋದು ನಿನಗೆ? ಮಾತಾಡ್ತಾರಿಲ್ರಿ ಇದನ್ನು? ಅಂದರೆ ಆ ಹುಡುಗ ಕೊಡ್ತಿದ್ದಾನೆ, ಏನೂ ಮಾಡ್ತಾ ಇಲ್ಲ ಅಂದರೆ, ಏನು ಮಾಡ್ತಾ ಇಲ್ಲ ನನಗೆ ಹೆಂಗೆ ಊಟ ಹಾಕೋದು ಅಂತ ಕೇಳ್ತಾ ಇದ್ದಾಳೆ ತಾಯಿ. ಆದರೆ ಕೂಡಿರುವುದು ಕರ್ಮ ಅಂತ ಹೇಳ್ತದೆ ಭಗವದ್ಗೀತೆ. ಕರ್ಮಣ್ಯ ಕರ್ಮಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮಕೃತ್. ಸುಮ್ಮನೆ ಕೂಡಿರುವುದು ಕರ್ಮವೇ. ಎಷ್ಟೊತ್ತು ಕೂಡಿರ್ತಿ? 4 ತಾಸು ಕೊಂಡ್ರು, ಕಾಲು ಹತ್ತೈತೆ ಹಾಕಬೇಡ, ಸಾಕಾಗ್ತದೆ. ಮತ್ತು ಅಲ್ಲೇನೋ ಕ್ರಿಯೆ ನಡೆದಿರೋ ಸಾಕು ಹಾಕಾಯ್ತು. ಇದು ಸುಮ್ಮನೆ ನಿಮ್ಮ ಭಾಷೆ. ಎಲ್ಲಿ ಅವಿದ್ಯೆ ಇದೆ ಅಲ್ಲಿ ಕರ್ಮ ಇದೆ. ಅವಿದ್ಯಾ ಭೂಮಾವೇವ ಕರ್ಮ, ಭಾಷಾಕಾರ ಬರೀತಾರೆ. ಎಲ್ಲಿ ಅವಿದ್ಯೆ ಇದೆ ಅಲ್ಲಿ ಕರ್ಮ ಇದೆ. ಎಲ್ಲಿವರೆಗೆ ಕರ್ಮ ಇದೆ? ಆಕಾಶದಲ್ಲಿ ಕರ್ಮ ಇಲ್ಲ ಅಂತೇವೆ, ಅದರಾಗೂ ಕರ್ಮ. ಜಾಯತೆ, ಹುಡ್ತದ, ಆಕಾಶ ಹುಡ್ತದ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ಹುಟ್ಟುವುದು ಕ್ರಿಯೆ ಆಯಿತು. ಹುಟ್ಟಿತಂದ್ರೆ ಅದು ಒಂದೆಲ್ಲ ನಾಶ ಆಗಲೇಬೇಕು. ಅಲ್ಲೂ ಕರ್ಮ ಇದೆ ಆಕಾಶದಲ್ಲಿ. ಅದಕ್ಕೆ ಭಗವತ್ಪಾದರು ಬರೆದ್ರು, ಅವಿದ್ಯಾ ಭೂಮಾವೇವ ಕರ್ಮ. ಆತ್ಮತತ್ವವನ್ನು ಬಿಟ್ಟು ಅವಿದ್ಯೆಯಲ್ಲಿ ಹೆಜ್ಜೆ ಇಡ್ತು, ಅಲ್ಲಿ ಕರ್ಮ ಇದೆ. ಈಗ ಕೇಳಾಕತ್ತೇವಲ್ಲ, ಇದು ಕರ್ಮವೇ. ಜ್ಞಾನನೂ ಇದೆ, ಅಲ್ಲಿ ಕರ್ಮನೂ ಇದೆ. ಆದರೆ ಶ್ರವಣ ಮಾಡುವುದು ಜ್ಞಾನಕಾಂಡ ಅಂತರ್ಗತ ಕರ್ಮ, ಹೊರಗಿನ ಕರ್ಮ ಅಲ್ಲ. ಜ್ಞಾನಕಾಂಡಾಂತರ್ಗತ ಕರ್ಮ ಯಾವುದು ಅಂದ್ರೆ ಶ್ರವಣ ಮಾಡುವುದು. ಇದು ಕರ್ಮ ಅನ್ನೋದು ಹೊಂದತ್ತಿಲ್ಲ ನೋಡ್ರಿ. ಸುಮ್ಮನೆ ಕುಳಿತದ್ದು ಕರ್ಮ ಅಂದಂತೆ, ಕೇಳುವುದು ಕೂಡ ಕರ್ಮ. ಶ್ರವಣ ಆಯಿತು. ಶಬ್ದ ಪ್ರಮಾಣ ಬಂತಿಲ್ಲಿ. ಶ್ರವಣದಲ್ಲಿ ಅಭೇದ ಮಾಡಿದಾರಲ್ಲ ಮೊದಲು, ಶಬ್ದ ಪ್ರಮಾಣ. ಗುರುಗಳ ಶಬ್ದ ಪ್ರಮಾಣವನ್ನು ಶಬ್ದದಲ್ಲಿ ಅಭೇದ ಮಾಡಿದರು ಶ್ರವಣದಲ್ಲಿ. ಅದಕ್ಕಿದು ಕರ್ಮಕಾಂಡ ಅಲ್ಲ, ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ. ಇನ್ನು ಮನನಕ್ಕೆ ಬರ್ರಿ, 2ನೇದ್ದು. ಅಲ್ಲಿ ಭೇದ ಬಾಧಕ ಯುಕ್ತಿ, ಅಭೇದ ಸಾಧಕ ಯುಕ್ತಿ ಅಂದ್ರೆ ಅನುಮಾನ ಪ್ರಮಾಣ ಬೇಕು.
ಅನುಮಾನ ಪ್ರಮಾಣ ಇಲ್ಲದೆ ಹೋದರೆ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳನ್ನು ತರಲಿಕ್ಕೆ ಆಗೋದಿಲ್ಲ. ಶ್ರವಣ ಮಾಡಿದ್ದನ್ನು ಚಿಂತನೆ ಮಾಡುವುದೇ ಮನನ. ಈ ಯುಕ್ತಿ ಸಹಿತ ಚಿಂತನೆ, ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಕೂಡಿಕೊಂಡು ಚಿಂತನೆ ಅಂದರೆ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅಂತ ಚಿಂತನೆ ಮಾಡೋದು. ಈ ಮನನದ ಪರಿಪಕ್ವ ಅವಸ್ಥೆಯೇ ನಿಧಿಧ್ಯಾಸನ. ಮನನದ ಪರಿಪಕ್ವ ಅವಸ್ಥೆಯೇ ನಿಧಿಧ್ಯಾಸನ. ಅಲ್ಲಿ ಚಿಂತನೆ ಇಲ್ಲ, ಆತ್ಮಾಕಾರ ವೃತ್ತಿ ಅಷ್ಟೇ ಪ್ರವಾಹ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಆಗಿರಬೇಕು, ಕೇವಲ ಆತ್ಮಾಕಾರ ವೃತ್ತಿ ಅಷ್ಟೇ ಉಳಿದಿರ್ಬೇಕಲ್ಲೇ. ಆತ್ಮಾಕಾರ ವೃತ್ತಿ ಅಷ್ಟೇ ಏನು ಉಳಿತದಲ್ಲ, ಅಖಂಡ ಚೈತನ್ಯವೇ ನನ್ನ ಸ್ವರೂಪ ಅನ್ನುವುದು ಆತ್ಮಾಕಾರ ವೃತ್ತಿ. ಅದರ ನಿರಂತರ ಚಿಂತನವೇ ನಿಧಿಧ್ಯಾಸನ ಅಂತ ಕರೆದೇವೆ. ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆ ಯಾವಾಗ ಬರ್ತದೆ ಆವಾಗ ಅನುಭವ, ತನ್ನ ಸ್ವರೂಪದ ಅನುಭವ. ಅಲ್ಲಿ ಅದನ್ನು ಅಂತಃಕರಣ ವೃತ್ತಿ ನಿಂತು ಹೋಗ್ತದೆ. ಅಲ್ಲಿ ಅಂತಃಕರಣ ವೃತ್ತಿ ನಿಲ್ಲುವವರೆಗೆ ಸ್ವರೂಪದ ಸಂಪೂರ್ಣ ಅನುಭವ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ತನ್ನ ಸ್ವರೂಪದಲ್ಲಿ ಬೇರೆ ಯಾವ ಪದಾರ್ಥಕ್ಕೂ ಸ್ಥಳ ಇಲ್ಲ. ಮತ್ತು ಅಲ್ಲಿ ಅಂತಃಕರಣ ಇದೆ ಅಂದ್ರಿ ಅವಿದ್ಯೆಯಿಂದಲೇ ಸೂಕ್ಷ್ಮ ಶರೀರ ಉಂಟಾಗಿದೆ. ಕಾರಣ ಶರೀರ ಅವಿದ್ಯೆ, ಅದರಿಂದ ಸೂಕ್ಷ್ಮ ಶರೀರ ಉಂಟಾಗಿದೆ. ಮತ್ತು ನಿಮ್ಮ ಅಂತಃಕರಣ ವೃತ್ತಿಯಲ್ಲಿ ಐತಿ ಅಂದ್ರೆ ಸಂಪೂರ್ಣ ಆತ್ಮನ ಅನುಭವ ಬಂದಿದೆ ಏನು ಅಂತ ಕೇಳಿದರೆ ಬಂದಿಲ್ಲ. ಅಂತಃಕರಣದ ವೃತ್ತಿ ನಿಲ್ಲಬೇಕು, ಅದು ನಿಲ್ಲಬೇಕು. ಮುಂದೆ ಇದೇ ಭಾಳ ವಿಸ್ತಾರ ಮಾಡ್ತಾರೆ, ಇದನ್ನು ಮುಂದೆ ಎಲ್ಲ ವಿಸ್ತಾರ ಮಾಡ್ತಾರೆ. ಚತುಷ್ಟಯ ಬೋಧಗಳನ್ನು ಹೇಳಿ ಅವು ಸುಳ್ಳ ಅಂತ ಹೇಳ್ತಾರೆ. ಮುಂದೆ ಶುದ್ಧ ವಿದ್ಯೆಯಿಂದ ಅರಿಯುವುದು ಅಂತ ಹೇಳೋರಿದ್ದಾರೆ ಮುಂದೆ. ಅದನ್ನೆಲ್ಲ ಆಗ ನೋಡೋಣ. ಈಗ ಸದ್ಯಕ್ಕೆ ನಿಧಿಧ್ಯಾಸನದ ವಿಷಯ ಬಂದಿದೆ. ಆತ್ಮಾಕಾರ ವೃತ್ತಿ ಮೊದಲು ಅನಾತ್ಮಾಕಾರ ವೃತ್ತಿ ತಿರಸ್ಕಾರ, ಆತ್ಮಾಕಾರ ವೃತ್ತಿ ಬೇಕಂದೀವಿ. ಅನಾತ್ಮಾಕಾರ ವೃತ್ತಿ ಸಂಪೂರ್ಣ ಹೋದಾಗ ಆತ್ಮಾಕಾರ ವೃತ್ತಿಯೂ ಅಡಗಬೇಕು. ಆ ವೃತ್ತಿ ಅಡಗದನಕ ತನ್ನ ಸ್ವರೂಪದ ಸ್ಥಿತಿ ಅವನಿಗಿನ್ನೂ ಪ್ರಾಪ್ತ ಆಗಿಲ್ಲ. ವೃತ್ತಿ ಐತಿ, ಸೂಕ್ಷ್ಮ ಶರೀರ ಐತಿ. ಇದು ಎಲ್ಲಿವರೆಗೆ ಇರ್ತದೆ ಅಂದ್ರೆ ಪ್ರಾರಬ್ಧ ಕರ್ಮ ಇರುವವರೆಗೆ ಇದಿರೋದ. ತತ್ವಜ್ಞಾನಿ ಆಗಿರಲಿ ನಾವು, ತತ್ವಜ್ಞಾನಕ್ಕೂ ಪ್ರಾರಬ್ಧ ಕರ್ಮಕ್ಕೂ ವಿರೋಧಿಲ್ಲ. ಅಜ್ಞಾನಕ್ಕೂ ತತ್ವಜ್ಞಾನಕ್ಕೂ ವಿರೋಧಿದೆ. ಕಾರಣ ನಾಶ ಆದ ಮೇಲೆ ಕಾರ್ಯ ಉಳಿತದೆ ಏನು ಅಂತ ಕೇಳಿದ್ರೆ ಉಳಿತದೆ, ಸ್ವಲ್ಪ ಹೊತ್ತು ಉಳಿತದೆ. ಬಟ್ಟೆಗೆ ನೂಲು ಕಾರಣ ನಾಶ ಆದಮೇಲೆ ಬಟ್ಟೆ ಉಳಿಯೋದಿಲ್ಲ, ಹೋಗ್ತೇನೆ. ಯಾಕಂದ್ರೆ ಕಾರಣದ ನಾಶದ ಜೊತೆಗೆ ಬಟ್ಟೆ ನಾಶ ಆಗಿ ಹೋಗ್ತದೆ ಅಂತ ಅಭಿಪ್ರಾಯ ಇದೆ. ಆದರೆ ಬೇರೆ ದೃಷ್ಟಾಂತ ಕೊಡ್ತೇವೆ ಹೊಂದೋದಕ್ಕಾಗಿ, ಮತ್ತೇನಿಲ್ಲ. ಕರ್ಪೂರದ ಡಬ್ಬೆಯಲ್ಲಿ ಇರುವ ಕರ್ಪೂರ ಎಲ್ಲ ತೀರೈತಿ. ಕರ್ಪೂರದಿಂದ ವಾಸನೆ ಉಂಟಾಗ್ತದೆ, ಕರ್ಪೂರ ವಾಸನೆ. ಕರ್ಪೂರ ಡಬ್ಬೆಯಲ್ಲಿ ಏನೂ ಕರ್ಪೂರ ಇಲ್ಲ. ಆ ಕರ್ಪೂರ ತೀರಿದ ಕೂಡಲೇ ವಾಸನೆ ಹೋಗೈತೇನ? ವಾಸನೆ ಐತಿ. ಹಾಗೆ ಅಜ್ಞಾನ ರೂಪ ಕಾರಣ ನಾಶ ಆಯಿತು. ತಜ್ಜನ್ಯ ಪ್ರಾರಬ್ಧ ಕರ್ಮ ಸೂಕ್ಷ್ಮ ಶರೀರಕ್ಕೆ ಕಾರಣ. ಸೂಕ್ಷ್ಮ ಶರೀರ ಸ್ವಲ್ಪ ಹೊತ್ತು ಇರ್ತದೆ. ಅಜ್ಞಾನದಲ್ಲಿ ಎರಡು ಭಾಗ ಮಾಡಿದೆ, ಒಂದು ಆವರಣ, ಒಂದು ವಿಕ್ಷೇಪ. ಆವರಣ ನಾಶ ಆಗೈತಿ, ಅಜ್ಞಾನದಲ್ಲಿರುವ ಆವರಣ ನಾಶ ಆಗೈತಿ. ಅಹಂ ಆತ್ಮ, ನಾನು ಬ್ರಹ್ಮವೇ ಅನ್ನುವ ಜ್ಞಾನ ಆಗೈತಿ. ಪರಂತು ವಾಸನೆ ಉಳ್ದತಿ, ವಿಕ್ಷೇಪ ಉಳ್ದತಿ. ವಿಕ್ಷೇಪ ಶಕ್ತಿ ಉಳ್ದದ್ರಿಂದ ಈ ಶರೀರ ಐತಿ. ಇಲ್ಲದ್ರ ಹೇಳಿದ್ದೇನೆ ಮೊದಲ, ಗ್ರಂಥ ಬರೆದವರೆಲ್ಲ ಅನನುಭವಿಗಳಾಗ್ತಿದ್ರು. ಅದೆಷ್ಟೇನು ಇರ್ತದೆ, ಏನಿರ್ತದೆ ಅಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟದ್ದು. ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದುಕೊಂಡ ಗ್ರಂಥಗಳನ್ನು ಬರೆದಾರು ಅನ್ನುವ ವಿಷಯವನ್ನು ಈ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದೆ. ಮತ್ತೊಮ್ಮೆ ಇಲ್ಲಿ ಅನ್ವಯ ಮಾಡಿರಿ. ಹಾಗಾದರೆ ಇಲ್ಲಿ ಆ ವೃತ್ತಿಯು ಕೂಡ ಅಡಗಬೇಕು. ಯಾವುದು? ಆತ್ಮಾಕಾರ ವೃತ್ತಿಯು ಕೂಡ ಅಡಗಬೇಕು. ತಿಳಿದಿದ್ದೇನೆ ಅಥವಾ ಆತ್ಮ ನಾನು ಅನ್ನುವ ವೃತ್ತಿ ಉಳಿದದ್ದೇ ಆದರೆ ಸೂಕ್ಷ್ಮ ಶರೀರ ಇನ್ನೂ ಇದೆ. ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದಕ್ಕೆ ಅದು ಪ್ರತಿಬಂಧಕವೇ. ಸೂಕ್ಷ್ಮಾತಿ ಸೂಕ್ಷ್ಮ ಇದೆ. ಈ 4ನೇ ಸಂಧಿ 3ನೇ ಸಂಧಿ ಅಷ್ಟು ಸುಲಭವಿಲ್ಲ. ಕನ್ನಡದ ನುಡಿಯೆಂದು ಉಪೇಕ್ಷಿಸಲು ಎನ್ನು ಹಿರಿಯರಿಗೆ ಅಂಜು ನುಡಿವೆನು. ಕನ್ನಡಿಯ ದರ್ಪಣವದಲ್ಲದೆ ಭೇದವೇನಿದಕ್ಕೆ? ಅನುಭವ ಅಮೃತಕಾರ ಕೇಳ್ತಾರೆ.
ಕನ್ನಡದಲ್ಲಿ ಬರೆದಿರುವ ಗ್ರಂಥಗಳಿಗೆ ಏನೂ ಬೆಲೆ ಇಲ್ಲ ಅನ್ನೋರಿಗೆ ಭಾಳ ಚಂದ ಉತ್ತರ ಕೊಡ್ತಾರೆ. ಕನ್ನಡದ ನುಡಿಯೆಂದು ಅಪೇಕ್ಷಿಸಲು ಎನ್ನು ಹಿರಿಯರಿಗೆ ಅಂಜಿ ನುಡಿವೆನು, ಕನ್ನಡಿಯ ದರ್ಪಣವು ಅದಲ್ಲದೆ ಭೇದವೇನಿದಕ್ಕೆ. ಮುನ್ನಲುಪನಿಷದರ್ಥವನು ಸಂಪನ್ನ ಮತಿಗಳು ಪೇಳ್ದುದನೆ ನಾ ಕನ್ನಡಿಸಿದೆನು ಕೊರತೆ ಇರ್ದೊಡೆ ಮನ್ನಿಸುವುದು ಒಲಿದು ಅಂತ ಪದ್ಯ ಮುಗಿತದೆ. ಕನ್ನಡದಲ್ಲಿ ಅದರಲ್ಲಿಯೂ ನಿಜಗುಣ ಶಿವಯೋಗಿಗಳು ಬಹಳಷ್ಟು ಸೂಕ್ಷ್ಮತೆಯನ್ನು ತಂದಾರೆ ಅನ್ನೋದು ಈ ಪರಮಾನುಭವ ಅನ್ನುವಂಥ ಯಾವ ಗ್ರಂಥ ಇದೆಯಲ್ಲ, ಪರಮಾನುಭವ ಬೋಧೆ, ಇದನ್ನು ಸರಿಯಾಗಿ ತಿಳಿದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಸೂಕ್ಷ್ಮತೆಯನ್ನು ಇವರು ಇಲ್ಲಿ ತಂದಾರ ಅನ್ನೋದು. ನೋಡ್ರಿ, ಅಂತಃಕರಣದ ವೃತ್ತಿ ಇತ್ತಂದ್ರೆ ಸ್ವರೂಪದಲ್ಲಿ ನಿಂತಿಲ್ಲ. ಅಲ್ಲಿ ನಿಂತಿಲ್ಲ ಅನ್ನೋದು ಔಪಚಾರಿಕ ತಿಳಿಸಾಕಿದೆ. ಅದನ್ನು ಛಾಂದೋಗ್ಯದಲ್ಲಿ ಕೇಳ್ಯಾರ ನಾರದ ಮಹರ್ಷಿಗಳು. ಸನತ್ ಕುಮಾರ ಮಹರ್ಷಿಗಳ ಬಳಿಗೆ ಬಂದ ಕಥೆ ಅಂತ ಎಲ್ಲರಿಗೂ ಗೊತ್ತಿದೆ. ಸನತ್ ಕುಮಾರ ಮಹರ್ಷಿಗಳು 5 ವರ್ಷದ ಬಾಲಕರಂತೆ ಕಾಣ್ತಿದ್ರು ಯಾವಾಗಲೂ. ನಾರದ ಮಹರ್ಷಿಗಳು 60 ವರ್ಷದ ವೃದ್ಧರು. ಆತ್ಮವಿತ್ ಶೋಕಂ ತರತಿ, ಆತ್ಮವಿತ್ ಶೋಕಂ ತರತಿ ಇದೆ ಸಂಸ್ಕೃತದಲ್ಲಿ, ಬಿಡಿಸಿ ಹೇಳ್ತೇನೆ. ಆತ್ಮವಿತ್ ಶೋಕಂ ತರತಿ ಇದ್ಯಾಕೆ ಇಲ್ಲಿ ನೆನಪಾಯಿತು ಅಂತ ಕೇಳಿದರೆ, ಸನತ್ ಕುಮಾರ ಮಹರ್ಷಿ 5 ವರ್ಷದ ಬಾಲಕರು, ವಯೋವೃದ್ಧಾದ ನಾರದ ಮಹರ್ಷಿಗಳು ಬಂದ ನಮಸ್ಕಾರ ಮಾಡಿದರು. ನನಗೆ ಆತ್ಮಬೋಧೆಯನ್ನು ಮಾಡುವ ಕೃಪೆ ಮಾಡಿರಿ. ಅದೆಲ್ಲ ಆಪ್ತಾಂಗ ಸ್ಥಾನ ಸದ್ಭಾವದ ಎಲ್ಲ ತರೋದೇನು ಬೇಕಾಗಿಲ್ಲ. ಮೊದಲು ನೀ ಏನು ಓದಿದಿ ಹೇಳಪ್ಪ, ಆಮೇಲೆ ನಾನು ಹೇಳ್ತೇನಂದ್ರು. 64 ವಿದ್ಯೆ ಎಲ್ಲ ಓದಿದ್ದೇನು ಕರೆ, ಮಂತ್ರವಿದೇವನಹಂ ಆತ್ಮವೇತ್, ಮಂತ್ರ ಅಷ್ಟ ನಾವು ಓದಿದ್ದೇನೆ, ನನಗೆ ಆತ್ಮಜ್ಞಾನ ಆಗಿಲ್ಲ. ನಿಮ್ಮಂಥವ್ರ ಬಾಯಿಂದ ಕೇಳಿದ್ದೇನೆ. ಆತ್ಮವಿತ್ ಶೋಕಂ ತರತಿ, ಆತ್ಮಜ್ಞಾನಿಯಾದವನು ಶೋಕವನ್ನು ದಾಟುತ್ತಾನೆ, ಸಂಸಾರವನ್ನು ದಾಟುತ್ತಾನೆ. ಅದಕ್ಕೆ ಏನೇನು ನಾವು ವ್ಯಾಖ್ಯಾನ ಮಾಡಿದ್ದೇವೆ ಬಿಡ್ರಿ. ಮೊದಲ 3 ಇದ್ವು ಅಂತ ದೋಷ, ಆಮೇಲೆ 6 ಅದು ಅಂತ ನಾರದ ಮಹರ್ಷಿಗಳಲ್ಲಿ ಏನೇನೋ ಬರ್ಕೊಂಡು ಬಂದೇವೆ. ಇರಲಿ, ಅಂತೂ ಅಲ್ಲಿ ಪಾಠ ಮಾಡಿದ್ದಾರೆ. ಭಾಳ ಅನೇಕ ವಿದ್ಯೆಗಳನ್ನು ಪಾಠ ಮಾಡ್ಯಾರ. ಕೊನೆಗೆ ಏನಾಯಿತು, ಆತ್ಮವಿತ್ ಶೋಕಂ ತರತಿ ಅನ್ನೋದು ನಿಮ್ಮಂಥವರ ಮುಖದಿಂದ ಕೇಳಿದ್ದೇನೆ, ಅದಕ್ಕೆ ನನಗೆ ಆತ್ಮಜ್ಞಾನ ಆಗಿಲ್ಲ ಹೇಳು ಅಂದಾಗ ಅವ್ರು ಏನೇನು ಓದಿದ್ರೆಲ್ಲ ಕೇಳಿದರು. ಆಮೇಲೆ ಹೇಳಬೇಕಾದದ್ದನ್ನು ಹೇಳಿದರು. ಭೂಮಾ ವಿದ್ಯೆಯನ್ನು, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯ ಶೃಣೋತಿ ನಾಣ್ಯ ದ್ವಿಜಾನಾತಿ ಸ ಭೂಮಾ ತತ್ ಸುಖಂ ನಾಲ್ಪೇ ಸುಖಂ ಅಸ್ತಿ ಇತ್ಯಾದಿ ಮಂತ್ರಗಳಿಂದ ಅಲ್ಪದರಲ್ಲಿ ಸುಖ ಇಲ್ಲ, ಪೂರ್ಣವಾದದರಲ್ಲಿ ಸುಖ ಇದೆ ಅದು ತಿಳಿಸಾಕ ನೋಡ್ರಿ. ಪೂರ್ಣವಾದದರಲ್ಲಿ ಸುಖ ಇದೆ ಅಂದರೆ ಪೂರ್ಣವಾದದ್ದು ಒಂದು ಬೇರೆ, ಅದರಾಗಿರೋ ಸುಖ ಒಂದು ಬೇರೆ ಏನು? ಪೂರ್ಣವೇ ಸುಖ, ಸುಖವೇ ಪೂರ್ಣ. ಯತ್ರ ಯೋ ವೈ ಭೂಮಾ ತತ್ ಸುಖಂ, ಅವ್ರ ಮಾತ, ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಂ ಅಸ್ತಿ. ಯಾವುದು ಭೂಮಾ ಪರಿಪೂರ್ಣವಾಗಿದೆಯೋ ಅದು ಸುಖ ಅಂತ ತಿಳ್ಕೊ ಅಂತ ಅನ್ವಯ ಮಾಡಿಬಿಡೋದು. ಇಲ್ಲಿ ನಾವು ಅಲ್ಲಿ ಜಗ್ಗಾಡೋದು ಬೇಡ. ಇಷ್ಟಾದ ಮೇಲೆ ನಾರದ ಮಹರ್ಷಿ ಕೇಳ್ತಾರೆ, ಆತ್ಮಜ್ಞಾನಿಯಾದವನು ಎಲ್ಲಿ ಇರುತ್ತಾನೆ? ಅದಕ್ಕೆ ಉತ್ತರ ಕೊಟ್ಟರು ಸನತ್ ಕುಮಾರ್ ಮಹರ್ಷಿಗಳು. ಶ್ವೇ ಮಹಿಮ್ನೆ ವಾ ನ, ಶ್ವೇ ಮಹಿಮ್ನೆ ವಾ ನ, ಇನ್ನೂ ನಕರ್ ಮುಂದೆ ಇನ್ನೂ ಒಂದು ಶಬ್ದತಿ, ಅದು ವಿಸ್ಮೃತಿ ಆಗೈತಿ. ಇಷ್ಟ ನೆನಪಿಗಿದೆ, ಅಷ್ಟನ್ನು ಹೇಳ್ತೇನೆ. ಸನತ್ ಕುಮಾರ್ ಮಹರ್ಷಿಗಳು ಹೇಳಿದರು, ತತ್ವಜ್ಞಾನಿ ಆದವನು ತನ್ನ ಮಹಿಮೆಯಲ್ಲಿ ತಾನು ಇರುತ್ತಾನೆ. ಇಷ್ಟು ಹೇಳಿದವರು ಏನಂದರು, ಹೀಗೂ ಹೇಳಲಿಕ್ಕೆ ಬರುವುದಿಲ್ಲ ಅವರು ಅಂದರೆ. ಶ್ವೇ ಮಹಿಮ್ನೆ ವಾ ಅಥವಾ ನ, ಹೀಗೂ ಹೇಳಲಿಕ್ಕೆ ಬರುವುದಿಲ್ಲ ಅಂದ್ರೆ ಯಾಕೆ? ಆತ್ಮಾಶ್ರಯ ದೋಷ ಬರ್ತದೆ. ತನ್ನ ಮಹಿಮೆಯಲ್ಲಿ ತಾನು ಇರುತ್ತಾನೆ ಅಂದರೆ ಆತ್ಮಾಶ್ರಯ ದೋಷ ಬರ್ತದೆ, ದ್ವೈತಾಪತ್ತಿ ಆಯಿತು. ತನ್ನ ಮಹಿಮೆಯಲ್ಲಿ ತಾನು ಇರುತ್ತಾನೆ ಅಂದ್ರೆ ದ್ವೈತಾಪತ್ತಿ ಆಯಿತು, ಹೀಗೂ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸ್ವಾನುಭೂತೇಕ ಮಾನಾಯ, ನಿನ್ನ ಅನುಭವಕ್ಕೆ ಮಾತ್ರ ವೇದ್ಯ. ಗುರುಗಳ ಬಾಯಿಯಿಂದಲೂ ಕೂಡ ತನ್ನ ಮಹಿಮೆಯಲ್ಲಿ ಇರುತ್ತಾನೆ ಅಂತ ಹೇಳಿದರೆ ಅಲ್ಲಿ ಅಪರಾಧಕತೆ ಅಂದ್ರೆ ಅವರು ಹಾಗೆ ಹೇಳಕ್ಕೆ ಬರೋದಿಲ್ಲ. ಯಾಕೆ? ದ್ವೈತಾಪತ್ತಿ ಬರ್ತದೆ, ಆತ್ಮಾಶ್ರಯ ದೋಷ ಬರ್ತದೆ. ಆ ಸೂಕ್ಷ್ಮತೆ ಎಲ್ಲವನ್ನು ನಾವು ಇಲ್ಲಿ ಕಾಣಬಹುದು.
ಕನ್ನಡ ಗ್ರಂಥದಲ್ಲಿ ಕಾಣಬಹುದು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಸೂಕ್ಷ್ಮತೆಯನ್ನು ತಂದಿದ್ದಾರೆ ಅಂತ ನೆನಪು ಮಾಡಕ್ಕೆ ಮತ್ತೇನಿಲ್ಲ, ಉಪನಿಷತ್ತನ್ನು ನೆನಪು ಮಾಡಕ್ಕೆ. ಇದಕ್ಕೆ ಇವಾಗ ಕನ್ನಡ ವೇದ ಅಂದರೂ ಏನು ಅತಿಶಯೋಕ್ತಿ ಅಲ್ಲ. ಇವುಗಳಿಗೆ ಕನ್ನಡ ವೇದ ಅಂತ ಕರೆದದ್ದು ಉಪಚಾರ ಪರಾಣೂ ಅಲ್ಲ, ಅತಿಶಯೋಕ್ತಿಯೂ ಅಲ್ಲ. ಇದ್ದದ್ದನ್ನು ಇದ್ದಂತೆ ಹೇಳುವುದು ಅಂತ ಅರ್ಥ ಮಾಡೋಣ. ಇಲ್ಲಿ ಏನಂದ್ರು ಇವು ಅನ್ಯಕ್ಕೆ ಪ್ರಮಾಣ ಅಂತ ಹೇಳಿ ಆಯ್ತಾ. ಗುರುವಾಕ್ಯವೆನಿಸುವ ಶ್ರುತಿ ಕರ್ಮ ಅಂದರು. ಶ್ರವಣ ಮಾಡುವುದು ಕರ್ಮ. ಆಮೇಲೆ ಜ್ಞಾನ, ನಿಧಿಧ್ಯಾಸನ ಇದೆಯಲ್ಲ ಅದು ಜ್ಞಾನ ಅಂತ ಇಟ್ಕೊಳ್ಳೋದು. ಈಗ ನಿಧಿಧ್ಯಾಸನ ಆ ಎರಡರ ಮಿಶ್ರ ಏನಿದೆಯಲ್ಲ ಬರೀತಾರೆ ನೋಡ್ರಿ. ಕರ್ಮ ಜ್ಞಾನವು ಆ ಎರಡರ ಮಿಶ್ರವಾಗಿರಪ್ಪ ಮನನ. ಎರಡರ ಮಿಶ್ರವಾಗಿರಪ್ಪ ಮನನ. ಇಲ್ಲಿ ಮೂರು ಇದೆ ಅಂತ ಹೇಳಕ್ಕನ ಹೊಂಟಿದ್ದೆ. ಶ್ರವಣ ಅನ್ನೋದು ಕರ್ಮ ಹೇಗಾಯ್ತು ಅನ್ನೋದಾಯಿತು. ಮನನ ಅನ್ನೋದರಲ್ಲಿ ತಿಳಿವಳಿಕೆಯೂ ಇದೆ, ಕ್ರಿಯಾನೂ ಇದೆ. ಅಂದರೆ ಭೇದ ಬಾಧಕ ಅಭೇದ ಯುಕ್ತಿಗಳನ್ನು ತರಬೇಕಾದ್ರೆ ಅನೇಕ ಕಡೆ ಮನಸ್ಸು ತಿರುಗಾಡ್ಬೇಕಾಕತಿ. ಭೇದ ಬಾಧಕ ಅಭೇದ ಸಾಧಕ. ಈಗ ನೀವೆಲ್ಲ ಪುಣ್ಯವಂತರು, ನಾನೇ ದಡ್ಡ ಈಗ. ಯಾಕಂದರೆ ಎಲ್ಲೆಲ್ಲಿ ಹುಡುಕಾಡ್ಕೊಂಡು ಬರ್ಬೇಕು ನಿಮ್ಗೆ ತಿಳ್ಸಾಕ. ನೀವು ಏಕಾಗ್ರವಾಗಿ ಕೇಳೋದು ಒಟ್ಟು ನಿಮ್ಮ ಕೆಲಸ. ನನ್ನ ಕೆಲಸ ಏನು, ಇದಕ್ಕೆ ಎಲ್ಲಿ ಪ್ರಮಾಣ ತರಲಿ, ಏನು ಉದಾಹರಣೆ ಕೊಡಲಿ, ಮತ್ತು ಇದು ಕ್ರಿಯಾ ಹೌದು ಅಲ್ಲೋ ನಿಮಗೆ ತಿಳಿಸುವುದಕ್ಕಾಗಿ ಮನನ ಅಂದರೆ ಕ್ರಿಯಾ ಅಂತ ಹೇಳಕ್ಕೆ ಹೊರಟಿದ್ದೇನೆ. ಮತ್ತೇನು ಅಲ್ಲಿ ತಿಳುವಳಿಕೆಯೂ ಇದೆ, ಕ್ರಿಯಾನೂ ಇದೆ. ಗ್ರಂಥಕಾರ ಬರೆದದ್ದಿದ್ದಾವೆ. ಆದರೆ ದೃಷ್ಟಾಂತ ಮಾಡಿದಾಗ ಸುಲಭವಾಗಿ ತಿಳಿತದೆ ಅಂತ ಅಭಿಪ್ರಾಯ. ಇನ್ನು ತಿಳುವಳಿಕೆ ಏನಿದೆಯಲ್ಲ, ಆತ್ಮ ಒಂದೇ ಸತ್ಯ ಅನ್ನೋದು ತಿಳುವಳಿಕೆ. ಅನುಭವಕ್ಕೆ ಬಂದಿಲ್ಲ. ಇನ್ನು ನಿಧಿಧ್ಯಾಸನದಲ್ಲಿ ಆತ್ಮ ಸತ್ಯ ಅನ್ನುವ ಜ್ಞಾನ ಬರ್ತದೆ. ಆದರೆ ಅನುಭವಕ್ಕೆ ಬಂದಿಲ್ಲ. ಜ್ಞಾನ ಬರೋದು ಬೇರೆ, ಅನುಭವಕ್ಕೆ ಬರೋದು ಬೇರೆ. ಜ್ಞಾನ ಬಂದ ಮಾತ್ರಕ್ಕೆ ಅನುಭವಕ್ಕೆ ಬರ್ತದೇನೆ, ಬರೋದಿಲ್ಲ. ಅದು ಕೂಡ ಅಡಗಬೇಕು ಅನ್ನುವಂಥ ಅಭಿಪ್ರಾಯ ಇದೆ. ಮತ್ತು ಮೂರಾದ ಇಲ್ಲಿ ಏನು, ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣವೇ ಕರ್ಮ, ಮನನವೇ ಅನುಮಾನ. ಅನುಮಾನದಲ್ಲಿ ಎರಡೂ ಇದೆ ಅಂತ ಹೇಳಿ ಆಯ್ತಲ್ಲ. ಆಮೇಲೆ ನಿಧಿಧ್ಯಾಸನವೇ ಅನುಭೂತಿ ಪ್ರಮಾಣ. ಅನುಭೂತಿ ಅಂದರೆ ಅನುಭವಕ್ಕೆ ಸಮೀಪಕ್ಕೆ ತಂದಿದ್ದಾರೆ ಅಂತ ನಿನ್ನೆ ಪ್ರವಚನದಲ್ಲಿ ಬಂದಿದೆ. ತದ್ದೂರಿ ತದ್ವಂತಿಕೆ ಇದನ್ನೆಲ್ಲ ಹೇಳಿ ಆಗೈತಿ. ಈ ರೀತಿಯಾಗಿ ಚಿಂತನೆ ಮಾಡೋದ್ರಿಂದ ಜ್ಞಾನಕಾಂಡ ಅಂತರ್ಗತ ಮೂರು ಕಾಂಡಗಳ ಪರಿಚಯ ಆಯ್ತು ಈಗ ನಿಮಗೆ. ಶ್ರವಣ ಮನನ ನಿಧಿಧ್ಯಾಸನ. ಶಬ್ದ ಅನುಮಾನ ಅನುಭೂತಿ. ವರಕಾಂಡ ತ್ರಯವನು ವರೆಬುದು ಅವರ ಇರವನು ಮಿಶ್ರವಾಗಿರಪ್ಪ. ವರಕಾಂಡ ತ್ರಯವನು ಅಂದ್ರೆ ಇಲ್ಲಿ ಕಾಂಡತ್ರಯವನು ಅನ್ನೋದಕ್ಕೆ ವರ ಅಂತ ವಿಶೇಷಣ ಕೊಟ್ಟರು. ಅಂದರೆ ಕರ್ಮಕಾಂಡದಲ್ಲಿ ಹೇಳಿದಂತಹ ಕರ್ಮ ಇದಲ್ಲ, ಉಪಾಸನಾ ಕಾಂಡದಲ್ಲಿ ಹೇಳಿದಂತಹ ಉಪಾಸನಾ ಇದಲ್ಲ. ಹಿಂದೆ ಜ್ಞಾನಕಾಂಡ ಹೇಳಿದ್ದಾರೆ. ಆ ಜ್ಞಾನಕಾಂಡದಲ್ಲಿ ಹೇಳಿದಂಥದ್ದು ಇದು ಜ್ಞಾನಕಾಂಡ. ಅಂದರೆ ಹಿಂದೆ ಹೇಳಿದ್ದು ಬೇರೆ. ಕರ್ಮ ಉಪಾಸನೆ ಎರಡ ಬೇರ್ಪಡಿಸ್ತೇವೆ ನಾವು. ಜ್ಞಾನಕಾಂಡವನ್ನು ತೊಗೊಳ್ತೇವೆ ಇತ್ತ. ಜ್ಞಾನಕಾಂಡ ಅಂತರ್ಗತ ಜ್ಞಾನಕಾಂಡ ಇದು ನಿಧಿಧ್ಯಾಸನ. ಜ್ಞಾನಕಾಂಡ ಅಂದ್ರೇನು, ಸ್ವಸ್ವರೂಪದ ಸ್ಥಿತಿಯಲ್ಲಿ ಉಳಿಯುವುದೇ ಜ್ಞಾನಕಾಂಡ. ಸ್ವಸ್ವರೂಪ ಅವಸ್ಥಿತಿ ಮುಕ್ತಿ ರೀತ್ಯಭಿಧೀಯತೆ. ಇದು ಭಗವತ್ಪಾದರ ಮಾತು, ನಂದಲ್ಲ. ಮುಕ್ತಿ ಅಂತ ಯಾವುದಕ್ಕಂತಾರಂದರೆ ಸ್ವಸ್ವರೂಪ ಅವಸ್ಥಿತಿ ಮುಕ್ತಿ ಇತಿ ಅಭಿಧೀಯತೆ. ಭಕ್ತಿ ಅಂತ ಯಾವುದಕ್ಕಂತಾರೆ ಅಲ್ಲಿ ಐತೆ ಅವ್ರದ್ದು. ಸ್ವರೂಪ ಅನುಸಂಧಾನಂ ಭಕ್ತಿ ಇತ್ಯಭಿಧೀಯತೆ. ಸ್ವರೂಪದ ಅನುಸಂಧಾನ ಮಾಡುವುದೇ ನಿಜವಾದ ಭಕ್ತಿ. ಈ ಹೊರಗಿಂದ ಕೈ ಮುಗಿದು ವಗೈರೆ ಇದೆಲ್ಲ ನಿಜವಾದ ಭಕ್ತಿ ಅಲ್ಲ. ಸ್ವರೂಪದ ಅನುಸಂಧಾನವೇ ನಿಜವಾದ ಭಕ್ತಿ. ಅವರೇ ಅದು ಮುಂದುವರೆದೇನೆಂದರೂ ಮುಕ್ತಿ ಅಂತ ಯಾವುದಕ್ಕೆ ಅನ್ಬೇಕು ಅನ್ನೋದನ್ನು ತಿಳಿಸುವುದಕ್ಕಾಗಿ ಸ್ವಸ್ವರೂಪ ಅವಸ್ಥಿತಿ ಮುಕ್ತಿ, ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವುದೇ ಮುಕ್ತಿ ಅಂತ ಬರೆದಾರೆ. ಇದು ತಿಳಿಸುವ ಸಂದರ್ಭಕ್ಕೆ ಮಾತನಾಡಬೇಕಾಗ್ತದೆ. ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವುದೇ ಮುಕ್ತಿ ಅಂತ ಬರೆದಾರಲ್ಲ, ಇದು ತಿಳಿಸುವ ಸಂದರ್ಭ. ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವವನು ಯಾರು ಅಂದ್ರೆ ಶಿಷ್ಯ. ಇವರು ಹೋಗಿ ನಿಲ್ಲಿಸೋದಿಲ್ಲ ಇಲ್ಲಿ. ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವುದು ಇವನಂದ್ರೆ ನನ್ನ ಬಿಟ್ಟು ಏನೇನು ಇಲ್ಲ ಅನ್ನುವುದೇ ಸ್ವಸ್ವರೂಪ ಅವಸ್ಥಿತಿ. ತಿಳಿತಾ? ನನ್ನ ಸ್ವರೂಪವನ್ನು ಬಿಟ್ಟು ಏನೇನೂ ಇಲ್ಲ ಅಂದ ಮರಿಬೇಕದನ್ನು. ಅದನ್ನು ಮರೆತರೂ ಸ್ವಸ್ವರೂಪ ಅವಸ್ಥಿತಿ. ಮತ್ತು ಬಾಯಾಗ ಅಂದ ಇನ್ನೂ ಸ್ವಸ್ವರೂಪ ಅವಸ್ಥಿತಿ ಆಗಿಲ್ಲ. ವರಕಾಂಡ ತ್ರಯವನು ವರಿವೆನು ಅವರಿರವನು ತರುಣಿ. ಅದು ಅಷ್ಟೇ ಅಲ್ಲ, ಪೇಳುವೆನು ಒಲವಿಂದ ತರುಣಿ ನೀನು ಅರಿ. ಅವುಗಳನ್ನು ನೀನು ಚೆನ್ನಾಗಿ ತಿಳಿ ಅಂತ ಈ ನುಡಿಯ ಅಭಿಪ್ರಾಯ.
ಮುಂದಿನ ನುಡಿಗೆ ಹೋಗೋಣ. ಕರ್ಮದಿಂದವೇ ಜ್ಞಾನ, ಕರ್ಮದಿಂದವೇ ಮೇಣು, ನಿರ್ಮಲ ಜ್ಞಾನದಿಂದವೇ ಮುಕ್ತಿ. ಇಲ್ಲಿ ಕರ್ಮದಿಂದವೇ, ಶ್ರವಣದಿಂದವೇ, ಕರ್ಮ ಅಂದ್ರೆ ಹೊರಗೆ ಹೋಗೋಂಗಿಲ್ಲ. ಈಗ ನೀವು ಶ್ರವಣ ಮಾಡುವುದೇ ಕರ್ಮ. ಕರ್ಮದಿಂದವೇ ಅಂದ ಕೂಡಲೇ ನೀವು ಹೊರಗೆ ಹೋಗುವಾಗಿಲ್ಲ. ಮುಂದೆ ಖಂಡಿಸುವ ಸಂದರ್ಭದಲ್ಲಿ ಬರ್ತದೆ ಹೊರಗಿನ ಕರ್ಮ. ಈಗಿಲ್ಲ. ಈಗ ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ, ಜ್ಞಾನಕಾಂಡ ಅಂತರ್ಗತ ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತರ್ಗತ ಜ್ಞಾನಕಾಂಡ. ಅದನ್ನು ತಲೆಯಾಗಿಟ್ಕೋಬೇಕು ಮೊದಲು. ಕರ್ಮದಿಂದವೇ ಅಂದರೆ ಶ್ರವಣದಿಂದವೇ, ಶ್ರವಣ ಮಾಡುವುದೇ ಕರ್ಮ ಅಂತ ಇಲ್ಲಿ ಅಭಿಪ್ರಾಯ. ಕರ್ಮದಿಂದವೇ, ಜ್ಞಾನ ಕರ್ಮದಿಂದವೇ, ಇದು ಅನುಮಾನ. ಜ್ಞಾನ ಕರ್ಮದಿಂದವೇ ಮನನ ಮಾಡ್ತೇವಲ್ಲ, ಮನನ ಅನುಮಾನ ಅಭೇದ ಮಾಡಿದ್ದೇವಿಲ್ಲ ಮೇಲೆ. ಗುರುಗಳ ವಾಕ್ಯ ಶಬ್ದ ಪ್ರಮಾಣ ಆಗ್ತದೆ, ಅನುಮಾನ ಪ್ರಮಾಣ ಆಗ್ತದೆ, ಅನುಭೂತಿ ಪ್ರಮಾಣ ಆಗ್ತದೆ. ಅದನ್ನೆಲ್ಲಿ ಜೋಡಿಸ್ತೀವಿ? ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಜೋಡಿಸಾಯಿತು. ಇಲ್ಲಿ ಬರೀತಾರೆ ಉಪಾಸನಾ ಕಾಂಡ. ಕರ್ಮದಿಂದವೇ ಅಂದರೆ ಶ್ರವಣದಿಂದವೇ ಒಂದು ಅರ್ಥ. ಕರ್ಮದಿಂದವೇ, ಮನನದಿಂದವೇ, ಮೇಣು ನಿರ್ಮಲ ಜ್ಞಾನದಿಂದವೇ ನಿಧಿಧ್ಯಾಸನ. ನಿರ್ಮಲ ಜ್ಞಾನದಿಂದವೇ ಮುಕ್ತಿ, ಮುಕ್ತಿಯು ಪೇರ್ಮೆಯೊಳು ಔಹುದು ಎಂಬುದು, ಔಹುದು ಎಂಬುದು ಪೇರ್ಮೆಯೊಳು. ಇದರಿಂದ ಮುಕ್ತಿ ಆಗುತ್ತದೆ ಅನ್ನುವುದು ಪೇರ್ಮೆಯೊಳು. ಪೇರ್ಮೆ ಶಬ್ದಕ್ಕೆ ಕೀರ್ತಿ ಅಂತ ಅರ್ಥ ಇದೆ. ಪೇರ್ಮೆ ಶಬ್ದಕ್ಕೆ ಕನ್ನಡದಲ್ಲಿ ಕೀರ್ತಿ ಅಂತ ಅರ್ಥ ಇದೆ. ಕೀರ್ತಿ ಅಂದರೆ ಪ್ರಸಿದ್ಧ ಅಂತ ಅಭಿಪ್ರಾಯ. ಕೀರ್ತಿ, ಆ ಕೀರ್ತಿಯಿಂದ ಅವನು ಪ್ರಸಿದ್ಧಿಗೆ ಬರ್ತಾನೆ. ಒಬ್ಬ ಮನುಷ್ಯ ಕೀರ್ತಿಯಿಂದ ಪ್ರಸಿದ್ಧಿಗೆ ಬರುತ್ತಾನೆ. ಅವನು ಯಾವ ರಂಗದಲ್ಲಿದ್ದಾನೋ ಗೊತ್ತಿಲ್ಲ, ಆ ರಂಗದಲ್ಲಿ ಅವನು ಕೀರ್ತಿಯನ್ನು ಹೊಂದಿದಂದ್ರೆ ಅವನ ಕೀರ್ತಿ ಎಲ್ಲ ಕಡೆ ಪಸರಿಸುತ್ತದೆ. ಅವನು ಪ್ರಸಿದ್ಧಿಗೆ ಬರುತ್ತಾನೆ ಅನ್ನುವ ಅಭಿಪ್ರಾಯ ಇಲ್ಲಿ. ಪೇರ್ಮೆಯೊಳು ಕೀರ್ತಿ ಅಥವಾ ಪ್ರಸಿದ್ಧಿ ಎಂಬುದು, ಪೇರ್ಮೆಯೊಳು ಔಹುದು ಎಂಬುದು. ಎಲೆ ಅಂದರೆ ಸಂಬೋಧನಾ ಪ್ರಥಮ ಬಿಡು. ಮೇಲೆ ಮೈತ್ರೇಯಿ ಇಲ್ಲಿ ಏನು ಮಾಡಿದರು ಅಂತ ಕೇಳಿದರೆ, ಈಗ ಸುಮ್ಮನೆ ಶಬ್ದಾರ್ಥ ಹೇಳಿದ್ದೇನೆ, ಅದರ ತಾತ್ಪರ್ಯ ನೋಡ್ರಿ ಇನ್ನೊಮ್ಮೆ. ತಾತ್ಪರ್ಯ ಇನ್ನೊಮ್ಮೆ ನೋಡಿದಾಗ ಗೊತ್ತಾಗ್ತದೆ. ಒಂದೊಂದು ಶಬ್ದ ತಗೊಳ್ಳೋಣ. ವರಕಾಂಡತ್ರಯವನು ವರಿವೆನು ಅಂತ ತರುಣಿ ನೀನು ಕೇಳು ಒಲ್ವೆಂದು ಅಂತ ಮುಗಿತಾ ಇಲ್ಲಿ. ಕರ್ಮದಿಂದವೇ ಇನ್ನೊಮ್ಮೆ ಗಟ್ಟಿಯಾಗಿ ಕೇಳ್ರಿ. ಶ್ರವಣದಿಂದವೇ, ಕರ್ಮದಿಂದವೇ ಅಂದರೆ ಶ್ರವಣದಿಂದ, ಶ್ರವಣ ಮಾಡೋಣದರಿಂದ. ಜ್ಞಾನ ಕರ್ಮದಿಂದ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿ ರೂಪ ಚಿಂತನ. ಈ ಚಿಂತನೆಯಿಂದ ಇವು ಬೇಕು, ಮೂರು ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮೂರು ಬೇಕು. ನಿರ್ಮಲ ಜ್ಞಾನದಿಂದವೇ ನಿಧಿಧ್ಯಾಸನ ಇದು. ಮುಕ್ತಿ ಮೋಕ್ಷವು ಪೇರ್ಮೆಯೊಳು ಪ್ರಸಿದ್ಧಿಯಾಗಿ ಔಹುದು ಎಂದು ಎಲೆ, ಇದೆ ಎಂದು ಪ್ರಸಿದ್ಧವಾಗಿ ಇದೆ ಎಂದು ಎಲೆ ಮೈತ್ರೇಯಿ. ತ್ರಿಕಾಂಡಗಳ, ಈ ಮೂರು ಕಾಂಡಗಳ, ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡಗಳ ಧರ್ಮವು ಶ್ರುತಿ ಸಿದ್ಧವಿದು. ಈ ಮೂರು ಕಾಂಡಗಳ ಅಭಿಪ್ರಾಯವು, ಧರ್ಮವು ಅನ್ನೋ ಶಬ್ದಕ್ಕೆ ಅಭಿಪ್ರಾಯ ಅಂತ ತಗೊಳ್ತಾ ಇದ್ದೇನೆ. ಶ್ರುತಿ ಸಿದ್ಧವು ಇದು ತಾನು. ಇದು ಶ್ರುತಿ ಪ್ರಮಾಣದಿಂದ ಸಿದ್ಧವಾಗಿದೆ. ಶ್ರುತಿ ಏನು ಹೇಳ್ತದೆ? ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳ್ತದೆ. ಅದು ಭಾಳ ಸಲ ಬಂದು ಹೋಗಿದ್ದಿಲ್ಲ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಅದಕ್ಕಾಗಿ ಶ್ರುತಿ ಪ್ರಮಾಣವನ್ನು ಬಿಟ್ಟು ಯಾವುದೇ ಒಂದು ಅಕ್ಷರವನ್ನು ಕೂಡ ಗ್ರಂಥಕಾರರು ಬರೆದಿಲ್ಲ ಅನ್ನುವುದಕ್ಕೆ ಸಾಕಷ್ಟು ಪ್ರಮಾಣಗಳು ನಮಗೆ ಹೀಗೆ ಸಿಗ್ತಾವೆ. ಸಾಕಷ್ಟು ಪ್ರಮಾಣಗಳು. ಆದುದರಿಂದ ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡ ಯಾವುವು ಅಂದರೆ ಶ್ರವಣ ಮನನ ನಿಧಿಧ್ಯಾಸನ. ಇವಕ್ಕೇನು ಹೆಸರು ಕೊಟ್ಟರು? ಜ್ಞಾನಕಾಂಡ ಅಂತರ್ಗತ ಕರ್ಮಕಾಂಡ, ಜ್ಞಾನಕಾಂಡ ಅಂತರ್ಗತ ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತರ್ಗತ ಜ್ಞಾನಕಾಂಡ ಅಂತ ಹೆಸರು ಕೊಟ್ಟಿದ್ದಾರೆ. ಇವಕ್ಕೆ ಏನು ಜೋಡಿಸಿದ್ರು? ಗುರುಗಳ ವಾಕ್ಯವೇ ಇಲ್ಲಿ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣ ಅಂತ ಜೋಡಿಸಿದ್ದಾರೆ. ಇದರ ವಿಷಯ
ಅನ್ಯಕ್ಕೆ ಇವು ಪ್ರಮಾಣಗಳು ಅಲ್ಲದೆ ಆತ್ಮತತ್ವಕ್ಕೆ ಇವು ಪ್ರಮಾಣಗಳು ಅಲ್ಲ ಅಂತೂ ಕೂಡ ಒಂದು ಮಾತು ಹೇಳ್ಕೊಂಡು ಬಂದಿದ್ದಾರೆ. ಇವು ಅನಾತ್ಮವನ್ನು ನೀತಿಗಡೆಯುವುದಕ್ಕೆ ಮಾತ್ರ ಪ್ರಮಾಣಗಳು ಅಂತ ಇವತ್ತಿನ ಒಟ್ಟು ಶ್ರವಣ ಮಾಡಿದ್ದರ ಅಭಿಪ್ರಾಯ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮತ್ತೆ ನಾಳೆಯ ಪ್ರವಚನದಲ್ಲಿ ಅರಿಯೋಣವೆಂದು ಹೇಳಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ನಾಲ್ವತ್ತು